ರಾಜ್ಯ ರಾಜಕಾರಣದ ಆಡಳಿತ ಪಕ್ಷದ ಡೆವಲಪ್ಮೆಂಟ್ಗಳ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ. ನನ್ನೆ ತಾನೇ ನ್ಯೂಸ್ ಅವರ್ನಲ್ಲೇ ನಾನೊಂದು ಪ್ರಶ್ನೆ ಕೇಳಿದ್ದೆ. ಮುಖ್ಯಮಂತ್ರಿಗಳು 5 ವರ್ಷ ನಮ್ಮ ಸರ್ಕಾರ ಸುಭದ್ರ ಅಂತಾರೆ. ಮೊನ್ನೆ ಅಂತೂ ಮೈಸೂರಿನಲ್ಲಿ ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂದರು. ಬಂಡೆಯಂತೆ ಗಟ್ಟಿಯಾಗಿರುತ್ತೆ ಅಂತ. 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂತ ಪತ್ರಕರ್ತರ ಪ್ರಶ್ನೆ ಕೇಳಿದಾಗ ಕೇಳಿಸಿಯೂ ಕೇಳಿಸದೇ ಇರೋ ಹೊರಟೋಗ್ಬಿಟ್ರು. ನಾಂದೆ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷಕ್ಕೆ ನಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಕಡ್ಡಿ ಮುರಿದಂಗೆ ಹೇಳೋದಕ್ಕೆ ತಯಾರಿಲ್ಲ. ಇಲ್ಲಪ್ಪ 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳೋದಕ್ಕೆ ತಯಾರಿಲ್ಲ ಅಂತ ಇವತ್ತು ಹೇಳಿದ್ರು. ನಂದಿ ಬೆಟ್ಟದಲ್ಲಿ ಕ್ಯಾಬಿನೆಟ್ ಇವತ್ತು ವಿಶೇಷ ಸಚಿವ ಸಂಪುಟ ಸಭೆಯನ್ನು ನಂದಿ ಬೆಟ್ಟದಲ್ಲಿ ಮಾಡಿದ್ರು. ಅಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸ್ತಾ 5 ವರ್ಷ ನಾನೇ ಮುಖ್ಯಮಂತ್ರಿ ಏನು ಅನುಮಾನನ ಅಂತ ಕೇಳಿದ್ರು. ಅನುಮಾನನ ಅಂತ ಫಸ್ಟ್ ಅದನ್ನು ಕೇಳಿಸ್ಕೊಳ್ಳಿ. ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಬರೀ ಸುಳ್ಳೆ ಹೇಳೋದು. ಅವರು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅವ್ರು ನಂಬ್ತಾರ ಬಿಡ್ತಾರ ನಮಗ್ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಹೌದು, ನಾನೇ. ನಿನಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು ಅವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚೀಮರು. ಬರೀ ಸುಳ್ಳೆ ಹೇಳೋದು. ಅವರು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅವ್ರು ನಂಬ್ತಾರ ಬಿಡ್ತಾರ ನಮಗ್ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಹೌದು, ನಾನೇ. ನಿನಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟರು. ಇದ್ರ ಮಧ್ಯದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ. ಮೊನ್ನೆ ಡಾಕ್ಟರ್ ಪರಮೇಶ್ವರ್ ಅವರು ರಾತ್ರಿ ಡಿ.ಕೆ. ಶಿವಕುಮಾರ್ ಮನೆಗೆ ಹೋಗಿದ್ರಂತೆ. ಏನೋ 1 to 1 ಚರ್ಚೆ ಆಗಿದೆ ಅಲ್ಲಿ. ಹೋಗಿದ್ದು ನಿಜ ಅಂತ ಅವರು ಅಂದರು, ಬಂದಿದ್ದು ನಿಜ ಅಂತ ಡಿ.ಕೆ. ಶಿವಕುಮಾರ್ ಅವರು ಅಂದರು. ಪೊಲಿಟಿಕಲ್ ಏನು ಚರ್ಚೆ ಆಗಿಲ್ಲ ಅಂದರು. ಇವತ್ತು ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ನಿಂತ್ಕೊಂಡು ಡಾಕ್ಟರ್ ಪರಮೇಶ್ವರ್, ನಮ್ಮ ಹೋಮ್ ಮಿನಿಸ್ಟ್ರು, ಪತ್ರಕರ್ತರು 5 ವರ್ಷ ನೀವೇ CM ಆಗಿರ್ತೀರಾ ಅಂದರೆ ಮುಖ್ಯಮಂತ್ರಿಗಳಿಗಿಂತ ಮೊದಲೇ ಅವರೇ ಪ್ರಶ್ನೆ ಕೇಳಿದ್ರು. ನಿಮಗೆ ಯಾಕೆ ಡೌಟು ಅಂತ ಅವರೇ ಪ್ರಶ್ನೆಯನ್ನು ಕೇಳಿದ್ರು. ಆರಂಭದಲ್ಲಿ ಈ ಹೇಳಿಕೆ ಬಂದಾಗ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಮುಖ್ಯಮಂತ್ರಿಗಳು ಕೊಟ್ಟ ಸ್ಪಷ್ಟೀಕರಣ ಅಂತಿತ್ತು. ಈಗ ಪತ್ರಕರ್ತರು ಹಿಂಗೆ ನಿಂತ್ಕೊಂಡಾಗ 5 ವರ್ಷ ನೀವೇ ಮುಖ್ಯಮಂತ್ರಿ ಆಗಿರ್ತೀರಾ ಅಂದರೆ ಇಲ್ಲ ಅನ್ನೋಕ್ಕಾಗತ್ತಾ? ಅದಕ್ಕೆ ಸಿದ್ದರಾಮಯ್ಯನವ್ರು ಹೇಳಿದ್ರು ಅಂತ. ಆಮೇಲೆ ನೋಡಿದ್ರೆ ತುಂಬ ಸ್ಪಷ್ಟವಾಗಿ ಟ್ವೀಟೇ ಮಾಡಿಬಿಟ್ರು. ನಾನು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ. ಈ ಬಗ್ಗೆ ಅನುಮಾನ ಬರುವಂಥದ್ದೇನಿದೆ? ಬಿಜೆಪಿ ನಮ್ಮ ಹೈಕಮಾಂಡ್ ಅಲ್ಲ, ಅವರು ಹೇಳಿದಂಗೆಲ್ಲ ನಮ್ಮಲ್ಲಿ ನಡೆಯಲ್ಲ ಅಂತ. ಆ್ಯಕ್ಚುಲಿ ರಾಮನಗರದ ಶಾಸಕರು, ಮಾಗಡಿಯ ಶಾಸಕರು, ಚನ್ನಗಿರಿಯ ಶಾಸಕರು ಎತ್ತುತ್ತಾ ಇರುವ ಪ್ರಶ್ನೆ ಇದು. ಅವರ ಹೇಳಿಕೆಗಳಿಂದ ಹುಟ್ಟಿಕೊಳ್ತಾ ಇರುವ ಪ್ರಶ್ನೆ. ಹೌದಪ್ಪ, ನಮ್ಮದೇ ಪಕ್ಷದಲ್ಲಿ ಕೆಲವು ಶಾಸಕರು ಹಿಂಗೆ ಮಾತಾಡ್ತಿದ್ದಾರೆ, ನಾನು ಸ್ಪಷ್ಟೀಕರಣ ಕೊಡ್ತಿದ್ದೀನಿ ಅಂತ ಹೇಳೋಕ್ಕಾಗತ್ತಾ? ಬಿಜೆಪಿಯವರು ಸರ್ಕಾರದಲ್ಲಿ ಅಧಿಕಾರ ಬದಲಾವಣೆಯ ಬಗ್ಗೆ ಬಿಜೆಪಿ ಹಗಲುಗನಸು ಕಾಣುತ್ತಿದೆ. ಬಿಜೆಪಿಯವರು ಸುಳ್ಳನ್ನು ಮಾತ್ರ ನಂಬುತ್ತಾರೆ, ಸತ್ಯವನ್ನಲ್ಲ. ಸುಳ್ಳು ಹೇಳಿರುವುದರಲ್ಲಿ ನಿಸ್ಸೀಮರಾಗಿರುವ ಬಿಜೆಪಿಯವರಿಗೆ ಸತ್ಯ ಹೇಳಿ ಗೊತ್ತೇ ಇಲ್ಲ. ಅವರು ನಂಬ್ತಾರೋ ಬಿಡ್ತಾರೋ, ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ನಮ್ಮ ಸರ್ಕಾರ ಬಂಡೆಯಂತೆ 5 ವರ್ಷ ಆಡಳಿತ ನಡೆಸಲಿದೆ ಅಂತೆಲ್ಲ ಹೇಳಿ ಬಿಜೆಪಿಯ ವೈಫಲ್ಯಗಳು ಅಂತಂದು ಒಂದಷ್ಟು ಹೇಳಿದರು. 2 ವರ್ಷದ ಸರ್ಕಾರದ ಸಾಧನಾ ಸಮಾವೇಶದಲ್ಲಿ ಮಳೆ ಇದ್ದರೂ ಸುಮಾರು 3 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು. ಜನರು ಸರ್ಕಾರದ ಪರವಾಗಿ ಸುಮ್ಮನೆ ಬರುತ್ತಾರೆಯೇ ಅಂತ ಒಂದು ಟ್ವೀಟ್ ಮಾಡಿದ್ರು. ಈಗ 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿದ್ದೇನೆ ಅಂದರೆ ಕೆಲವರಿಗೆ ಇವತ್ತಿನಿಂದ 5 ವರ್ಷ ಅನ್ಕೊಂಬಿಟ್ರೆ ಹಾಗೆ ಅಂದರೆ ಕಮ್ಯುನಿಕೇಷನ್ ರಾಂಗ್ ಆಗೋದು ಬೇಡ ಅನ್ನಿಸ್ತು ಮುಖ್ಯಮಂತ್ರಿಗಳಿಗೆ.
ಇವತ್ತಿನಿಂದ 5 ವರ್ಷ ಅಂದರೆ ಏನರ್ಥ ಆಗ್ಬಿಡುತ್ತೆ, 2028ರ ಚುನಾವಣೆಯು ನನ್ನ ನೇತೃತ್ವದಲ್ಲೇ ಅಂತ ಸಿದ್ದರಾಮಯ್ಯನವ್ರು ಹೇಳಿದ್ರು ಅಂತ ಅರ್ಥ ಆಗುತ್ತೆ. ಅದಕ್ಕೊಂದು ರಿಜೈಂಡರ್ನ ಕೊಟ್ಟರು. ಮುಂದಿನ 3 ವರ್ಷವೂ ನಾನೇ ಮುಖ್ಯಮಂತ್ರಿ, ನಮ್ಮದೇ ಸರ್ಕಾರ ಇರುತ್ತೆ ಅಂತ 2ನೆಯ ಟ್ವೀಟ್ ಮಾಡಿದ್ರು. ಈ ಟ್ವೀಟನ್ನು ತುಂಬ ನೀಟಾಗಿ ಗ್ರಾಫಿಕಲ್ಲಿ ಮಾಡಿಸಿದ್ರು. 5 ವರ್ಷ ನಾನೇ CM, ನಮ್ಮದೇ ಸರ್ಕಾರ ಇರುತ್ತೆ. ಈ ಟ್ವೀಟಿನ ಜೊತೆಗೆ ಒಂದು ವಿಡಿಯೋನೂ ಇತ್ತು, ಕೇಳಿಸ್ಕೊಳ್ಳಿ. ಬಿಜೆಪಿ ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು, ಬರೀ ಸುಳ್ಳೆ ಹೇಳೋದವರು, ಸತ್ಯ ಹೇಳೋಕ್ ಗೊತ್ತೇ ಇಲ್ಲ ಅವ್ರಿಗೆ. ಅವ್ರು ನಂಬ್ತಾರ ಬಿಡ್ತಾರ ನಮಗ್ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಸರ್ಕಾರದಲ್ಲಿ ಇರ್ತೀವಿ, ಕಲ್ಲು ಬಂಡೆ ತರ ಇರ್ತದೆ ನಮ್ಮ ಸರ್ಕಾರ. ಅದರಿಂದ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಹೌದು, ನಾನೇ. ನಿನ್ಗೆ ಯಾಕೆ ಅನುಮಾನ ಬಂದಿದೆ? ನಮ್ಮ ಹೈಕಮಾಂಡ್ ಏನ್ರಿ ಅವರು ಬಿಜೆಪಿ ಮಾಧ್ಯಮಗಳಿಗೆ ಕೊಟ್ಟ ಹೇಳಿಕೆಯನ್ನು ಮ್ಯೂಸಿಕ್ ಹಾಕಿ ಸ್ವಲ್ಪ ಚೆನ್ನಾಗಿ ಮಾಡಿ ಟ್ವೀಟು ಮಾಡಿದರು ಮುಖ್ಯಮಂತ್ರಿಗಳು ಹೀಗೆ ಹೇಳಿದ ಮೇಲೆ ಉಪಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಏನಿರುತ್ತೆ ಅನ್ನುವ ಸಹಜ ಕುತೂಹಲ ಅಲ್ವಾ. DK ಶಿವಕುಮಾರ್ ಅವರು ಹೇಳಿದ್ರು, ಬೇರೆ ಆಯ್ಕೆ ಏನಿದೆ ಹೇಳಿ, ಈಗ ಸಿದ್ದರಾಮಯ್ಯ ಜೊತೆಗೆ ನಾನು ನಿಂತ್ಕೊಳ್ತೀನಿ, ಸಪೋರ್ಟ್ ಮಾಡಬೇಕು, ಸಪೋರ್ಟ್ ಮಾಡ್ತೀನಿ, ನಾನು CM ಬೆನ್ನಿಗೆ ನಿಂತು ಸಹಕಾರ ಕೊಡ್ತೇನೆ, ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ, ಲಕ್ಷಾಂತರ ಕಾರ್ಯಕರ್ತರು ಪಕ್ಷ ಬೆಂಬಲಿಸಿದ್ದಾರೆ, ಪಕ್ಷದ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೇನೆ ಅಂತ DK ಶಿವಕುಮಾರ್ ಅವರು. ಅದನ್ನೊಂದು ಸಲ ಕೇಳಿಸ್ಕೊಳ್ಳಿ. What option I have? I have to stand by him, I support him, and I don't have any objection to it. Whatever the party high command tells and whatever he desires, it will be fulfilled. I don't want to discuss anything. All lakhs of workers have supported this party. It is not only DK Shivakumar. DK ಶಿವಕುಮಾರ್ ಅವರು ಯಾವ ಹೇಳಿಕೆಯನ್ನು ಕನ್ನಡದಲ್ಲಿ ಕೊಡ್ತಾರೆ, ಯಾವ ಹೇಳಿಕೆಯನ್ನು ಇಂಗ್ಲೀಷ್ನಲ್ಲಿ ಕೊಡ್ತಾರೆ ಅನ್ನುವುದು ಮತ್ತು ಅದರ ಉದ್ದೇಶ ಎರಡೂ ಕೂಡ ಪ್ರತ್ಯೇಕವಾಗಿರ್ತವೆ. ಈ ಹೇಳಿಕೆ ಯಾರಿಗೆ ತಲುಪಬೇಕು ಅನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ಹೇಳಿಕೆಯನ್ನು ಕೊಡ್ತಾರೆ ಅವರು. ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್, ಐ ಆಮ್ ವೇಟಿಂಗ್ ಫಾರ್ ದಟ್ ಡೇ ಅಂತ ರಾಷ್ಟ್ರೀಯ ಸುದ್ದಿವಾಹಿನಿಗೆ ಇಂಗ್ಲೀಷ್ನಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್ ಆಗಿತ್ತು. ಯಾರಿಗೆ ನೆನಪಿಸಬೇಕು ಅದನ್ನು? ಯಾರಿಗೆ ನೆನಪಿಸಬೇಕು? ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅವರಿಗೆ ತಲುಪುವುದಕ್ಕೆ ಕೊಟ್ಟ ಹೇಳಿಕೆ ಇವತ್ತು ಇದು ಇಂಗ್ಲೀಷಲ್ಲೇ, ಮನೆ ಹತ್ರ ಒಂದು ಸಲ ಕನ್ನಡದಲ್ಲಿ ಮಾತಾಡಿದ್ದಾರೆ. ಈಗ ಸಿದ್ದರಾಮಯ್ಯನವ್ರು ಹಂಗೆ ಯಾಕೆ ಹೇಳಿದ್ರು, DK ಶಿವಕುಮಾರ್ ಹಿಂಗೆ ಯಾಕೆ ಹೇಳಿದ್ರು? ಸುಮ್ಮನೆ ನೀವು ಅನಲೈಸಿಸ್ ಮಾಡಿ ನೋಡಿ. ಸಿದ್ದರಾಮಯ್ಯನವರ ಆಪ್ತ ವಲಯದ ಅನೇಕರು ಇದು 2.5 ವರ್ಷಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಅಂತೆ, 2 ವರ್ಷಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಅಂತೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗಿನಿಂದ ಚರ್ಚೆ ಆಗ್ತಾ ಇತ್ತು. ಸಿದ್ದರಾಮಯ್ಯನವರ ಆಪ್ತ ವಲಯದವರು ಹೇಳ್ತಿದ್ರೆ ಹಾಗೆಲ್ಲ ಆಗೋದಕ್ಕೆ ಸಾಧ್ಯ ಏನ್ರಿ? ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ಶಾಸಕರ ಬೆಂಬಲ ಇದೆ, ಹಂಗಿದೆ ಹಿಂಗಿದೆ, ಅಧಿಕಾರ ಹಸ್ತಾಂತರ ಅಂಥದ್ದು ಏನೂ ಇಲ್ಲ ಅಂತ. ಯಾವಾಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗಳದು ಶುರುವಾದವಲ್ಲ, ಜೋರಾದವಲ್ಲ, ಇಲ್ಲ ಹೈಕಮಾಂಡ್ ಆದೇಶ ಕೊಟ್ಟಿದೆಯಂತೆ, ಅವತ್ತೇ ಡಿಸೈಡ್ ಆಗಿಬಿಟ್ಟಿದೆಯಂತೆ, ಚರ್ಚೆಗಳಾಗೋದಕ್ಕೆ ಶುರು ಮಾಡಿದಾಗ ಕೆಲವರು ಆಪ್ತರು ಮುಖ್ಯಮಂತ್ರಿಗಳ ಹತ್ರ ಭಾಳ ಖಾಸಗಿಯಾಗಿ ಕೇಳಿದ್ದಾರೆ, ಏನು ಸರ್ ಜನ ಹಿಂಗಂತಿದ್ದಾರೆ, ನಿಜಾನ? ಏನು ಮಾತುಕತೆ ಆಗಿದೆ ಹೇಳಿ? ಇವರೆಲ್ಲ ಹೋಗಿದ್ರಲ್ಲ ಸರ್ಕಾರ ಬಂದ ಮೇಲೆ, ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರೋದಕ್ಕಿಂತ ಮುಂಚೆ ಏನಾಗಿದೆ ಹೇಳಿ ಅಂದರೆ ಸಿದ್ದರಾಮಯ್ಯನವ್ರು ಹಿಂಗೆ ಅಂತ ಸ್ಪಷ್ಟವಾಗಿ ಹೇಳ್ತಿರ್ಲಿಲ್ವಂತೆ. ಸರ್ ನಾಯಕತ್ವ ಬದಲಾಗತ್ತಾ ಅಂದರೆ ಅಂದ್ಬಿಡೋರು. ಅದು ಹ್ಞೂ ಅಂದಂಗೂ ಅಲ್ಲ, ಹ್ಞೂ ಅಂದಂಗೂ ಅಲ್ಲ. ಅವರ ಆಪ್ತ ವಲಯದಲ್ಲಿ ಒಂದು ತಳಮಳ ಶುರುವಾಗಿತ್ತು. ಇತ್ತೀಚೆಗೆ ಅವರೇ ಮಾತಾಡೋಕ್ಕೆ ಶುರು ಮಾಡಿದ್ರು, ಏನಾರು ಆಗ್ಬೋದಪ್ಪ ಅಂತ. ಅದರ ಜೊತೆಗೆ ಇಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ಬಂದರೆ ಸಿದ್ದರಾಮಯ್ಯನವರು ಕಾಲೂರಿ ನಿಂತು ಬಡ್ದಾಡ್ತಾರೆ. ಅದು ಹೆಂಗ್ರಿ ನಾನು ಕೆಳಗಿಳಿಲಿ, ಇಳಿಯೋದಿಲ್ಲ ಅಂತ ಹೇಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಹೋಗ್ಬಿಟ್ಟಿತ್ತು. ಅವರ ಆಪ್ತ ವಲಯದ ಶಾಸಕರಿಗೆ, ಸಚಿವರುಗಳಿಗೆ ಆ ಕಾನ್ಫಿಡೆನ್ಸ್ ಹೋಗಿತ್ತು. ಅದನ್ನು ಮತ್ತೆ ತುಂಬಬೇಕು. ನಾನಿದನ್ನು ಶಸ್ತ್ರ ಇಳಿಸುವ ಪೈಕಿ ಅಲ್ಲ ಅನ್ನುವ ಕಾನ್ಫಿಡೆನ್ಸ್ ತುಂಬಬೇಕಾಗಿತ್ತು. ಅದಕ್ಕೆ 5 ವರ್ಷ ನಾನೇ ಇರ್ತೀನಿ, ಮುಂದಿನ 3 ವರ್ಷ ನನ್ನದೇ ಅಧಿಕಾರ ಅಂತ ಮಾಧ್ಯಮಗಳ ಎದುರು, ಮೈಕಿನ ಎದುರು ಹೇಳಿಕೆ ಕೊಟ್ಟಿದ್ದು ಮಾತ್ರ ಅಲ್ಲ, ಚೆಂದಾಗಿ ಗ್ರಾಫಿಕ್ ಟೆಕ್ಸ್ಟ್ ಹಾಕಿ ಟ್ವೀಟು ಮಾಡಿದ್ರು. DK ಶಿವಕುಮಾರ್ ಅವರು, ನೀವು ಅವ್ರ ಪರಿಸ್ಥಿತಿ ನೋಡಿ. ಇದನ್ನು ಬೆಣ್ಣೆಯಲ್ಲಿ ಕೂದಲು ತೆಗೆದಂಗೆ ತಗೋಬೇಕು.
ಡಿ ಕೆ ಶಿವಕುಮಾರ್ ಗುದ್ದಾಡಿ ತಗೊಂಡ್ರೆ ಉಳಿಸಿಕೊಳ್ಳುವ ಅಧಿಕಾರ ಅಲ್ಲ ಇದು ಅಂತ ಗೊತ್ತು. ತುಂಬ ಅಸರ್ಟಿವ್ ಆಗಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹ ಅನ್ನೋದನ್ನು ಹೈಕಮಾಂಡ್ ಮುಂದಿಟ್ಟಿದ್ದಾರೆ. ಹೈಕಮಾಂಡ್ ಏನೋ ಒಂದು ಭರವಸೆ ಕೊಟ್ಟು ಕಳಿಸಿದೆ ಅವರಿಗೆ. ಆ ಭರವಸೆ ಈಡೇರಿಸುವ ಕಾಲ ಈಗ ಬಂದಿದೆ. ಕಾಲ ಹತ್ತಿರಕ್ಕೆ ಬರ್ತಾ ಇದೆ. ಹೈಕಮಾಂಡ್ ತನ್ನ ನಡವಳಿಕೆಯಲ್ಲಿ ತೋರಿಸ್ತಾ ಇದೆ, ಡಿ ಕೆ ಶಿವಕುಮಾರ್ ವಿ ಆರ್ ವಿತ್ ಯು ಅಂತ. ತನ್ನ ನಡವಳಿಕೆಯಲ್ಲಿ ಲಿಸ್ಟೇ ಹೇಳಿಬಿಟ್ಟಿದ್ದೀವಿ ಯಾವ್ಯಾವ ಸಂದರ್ಭದಲ್ಲಿ ಹೈಕಮಾಂಡ್ ಹೆಂಗೆ ನಡ್ಕಣ್ತು ಅಂತ. 2013ರಿಂದ 2018 ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಹೈಕಮಾಂಡ್ ಯಾವತ್ತೂ ಹಿಂಗೆ ವರ್ತಿಸಲಿಲ್ಲ. ಈಗ ವರ್ತಿಸ್ತಾ ಇದೆ. ಒಂದು ವಿಷಯದಲ್ಲಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಇದ್ದರೆ ಹೈಕಮಾಂಡ್ ಇನ್ವೇರಿಯಬಲಿ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಳ್ತಾ ಇದೆ. ಈಗಲೂ ಕೂಡ ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೊಡಬೇಕಾಗಿರೋ ಮೆಸೇಜ್ ಅದು, ಐ ಆಮ್ ಯುವರ್ ಪರ್ಸನ್, ನನ್ನ ಹಿತಾಸಕ್ತಿಗೆ ಹೊಡೆತ ಕೊಡಬೇಡಿ ಅಂತ. ಅನ್ಡೌಟೆಡ್ಲಿ, ನಿಸ್ಸಂಶಯವಾಗಿ ಸಿದ್ದರಾಮಯ್ಯನವರು ಈಗ ರಾಜ್ಯ ರಾಜಕಾರಣದಲ್ಲಿರುವ ಅತಿ ದೊಡ್ಡ ಮಾಸ್ ಲೀಡರ್. ಅವರಿಗಿರುವ ಜನಪ್ರಿಯತೆ, ಅವರಿಗಿರುವ ಫಾಲೋಯಿಂಗು, ಅವರಿಗಿರುವ ವೋಟ್ ಬ್ಯಾಂಕ್, ಬೆಂಬಲಿಸಿ ನಿಲ್ಲುವ ವೋಟ್ ಬ್ಯಾಂಕ್ ರಾಜ್ಯದಲ್ಲಿ ಇನ್ನೊಬ್ಬ ನಾಯಕನಿಗೆ ಇಲ್ಲ. ಯಡಿಯೂರಪ್ಪನವರು, ದೇವೇಗೌಡರು ಆ ಎರಡು ಪಕ್ಷಗಳ ಮಾಸ್ ಲೀಡರ್ಗಳು. ಬಟ್ ರಾಜ್ಯ ರಾಜಕಾರಣದಿಂದ ಆ್ಯಕ್ಟಿವ್ ಪಾಲಿಟಿಕ್ಸಿನ ಸೈಡ್ ಹೋಗಿದ್ದಾರೆ ಅವರು. ಸಿದ್ದರಾಮಯ್ಯನವರಿಗೆ ಕಂಪೇರ್ ಮಾಡಬಲ್ಲಂಥ ಇನ್ನೊಬ್ಬ ನಾಯಕ ಈಗ ರಾಜ್ಯದಲ್ಲಿ ಇಲ್ಲ. ಅಂಥ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಬೇಕು ಅಂತ ಪ್ರಯತ್ನಿಸ್ತಾ ಇರುವ ಡಿ ಕೆ ಶಿವಕುಮಾರ್ ಕುಸ್ತಿ ಆಡಿ ತಗತೀನಿ ಅಧಿಕಾರ ಅಂದರೆ ಅದು ಆಗದಲ್ಲ, ಹೋಗದಲ್ಲ. ಸಾಧ್ಯ ಆದಷ್ಟು ಸ್ಮೂತಾಗಿ ಇಡೀ ಪ್ರಾಸೆಸ್ ಆಗಬೇಕು. ಕಟ್ಟ ಕಡೆಯ ಕ್ಷಣದ ತನಕ ನಾನು ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿದೆ ಅನ್ನುವ ಸಂದೇಶವೇ ಹೋಗಬೇಕು. ಹೈಕಮಾಂಡ್ ತನ್ನ ಸಪೋರ್ಟ್ಗಿದೆ ಅಂತ ಏನೋ ಗುದ್ದಾಡಿ ಕುಸ್ತಿಯಾಡಿ ಅಧಿಕಾರವನ್ನು ತೆಗೆದುಕೊಂಡರೆ ಆ ಅಧಿಕಾರ ತುಂಬ ಕಾಲ ಉಳಿಯುವಂಥದ್ದಲ್ಲ ಅಂತ ಡಿ ಕೆ ಶಿವಕುಮಾರರಿಗೆ ಗೊತ್ತು. ಅದಕ್ಕೆ ಅವರು ಶಾಸಕರ ಬೆಂಬಲ, ಎಷ್ಟು ಜನ ಶಾಸಕರಿದ್ದಾರೆ ನಿಮ್ಮ ಜೊತೆಗೆ, ಏನು ಬೆಂಬಲ ಇದೆ ಅನ್ನೋ ಪ್ರಶ್ನೆ ಬಂದಾಗಲೆಲ್ಲ ಕಾಂಗ್ರೆಸ್ನಲ್ಲಿ ಹಾಗೆಲ್ಲ ಅಲ್ಲ ನಡೆಯೋದು ಅಂತಾರೆ ಅವರು. ಅಂದರೆ ಹೇಳಿಕೆ ಕೊಡುವಾಗಲ್ಲ, ಆಪ್ತ ವಲಯದ ಜೊತೆ ಹರಟೆ ಹೊಡೆಯುವಾಗ ನಾನು ಹೇಳೋದು, ಕಾಂಗ್ರೆಸ್ನಲ್ಲಿ ಹಾಗೆಲ್ಲ ಅಲ್ಲ. ಹೈಕಮಾಂಡಿಂದ ಸೂಚನೆ ಬರುತ್ತಪ್ಪ, ಡಿ ಕೆ ಶಿವಕುಮಾರನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆರಿಸಬೇಕು ಅಂದರೆ ಶಾಸಕರು ಆರಿಸ್ಬೇಕಾಗತ್ತಷ್ಟೇ. ಆ ಸೂಚನೆಯನ್ನು ನಾವೆಲ್ಲ ಪಾಲಿಸ್ಕೊಂಡು ಬಂದಿಲ್ವಾ ಅಂತ ಹೇಳ್ತಾರೆ ಅವರು. ನಾವೆಲ್ಲ ಪಾಲಿಸ್ಕೊಂಡು ಬಂದಿಲ್ವ? ಅವರಿಗಿರೋ ಕಾನ್ಫಿಡೆನ್ಸ್ ಹೈಕಮಾಂಡ್. ಮತ್ತೆ ಮತ್ತೆ ಹೇಳ್ತಾರೆ ಅವರು, ಸೋನಿಯಾ ಗಾಂಧಿ ಬಗ್ಗೆ, ಗಾಂಧಿ ಕುಟುಂಬದ ಬಗ್ಗೆ ನನಗಿಂತ ರೆಸ್ಪೆಕ್ಟ್ ಇದೆ, ಹೈಕಮಾಂಡ್ ಈಸ್ ಫೈನಲ್. ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಾನು ನಿಂತ್ಕೊಳ್ತೀನಿ ಕೊನೆಯ ಕ್ಷಣದ ತನಕ. ನೋಡಿ, ನೀವು ಜಾತಿ ಲೆಕ್ಕಾಚಾರಕ್ಕೆ ಬರೋದಾದರೆ ಒಕ್ಕಲಿಗ ಸಮುದಾಯ, ಒಂದು ಒಕ್ಕಲಿಗ ವೋಟ್ ಬ್ಯಾಂಕ್ ಇದೆ. ಆ ವೋಟ್ ಬ್ಯಾಂಕ್ನಲ್ಲಿ ಜೆ ಡಿ ಎಸ್ನ ಹವಾ ಜೋರಾಗಿದ್ದಾಗ 80% ವೋಟನ್ನು ಜೆ ಡಿ ಎಸ್ ತಗೊಳುತ್ತೆ, ಒಂದು 20% ಕಾಂಗ್ರೆಸ್ಸಿಗೆ ಬರುತ್ತೆ. ಕಳೆದ ಚುನಾವಣೆಯಲ್ಲಿ 60% ವೋಟ್ ಅಷ್ಟೇ ಜೆ ಡಿ ಎಸ್ಸಿಗೆ ಹೋಯಿತು, 40% ಕಾಂಗ್ರೆಸ್ಸಿಗೆ ಬಂತು ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಪೆನ್ನು ಪೇಪರ್ ಕೊಡಿ, ಎಸ್ ಎಂ ಕೃಷ್ಣ ನಂತರ ಮತ್ತೊಬ್ಬ ಒಕ್ಕಲಿಗ ನಾಯಕನಿಗೆ ಈಗ ಅಧಿಕಾರ ಸಿಗುವಂಥ ಸಾಧ್ಯತೆ ಇದೆ ಅಂತ ಮಾತಾಡಿದ್ರಲ್ಲ, ಜೆ ಡಿ ಎಸ್ ವೋಟ್ ಬ್ಯಾಂಕ್ ಬಂತು ಈ ಕಡೆ. ಆ ಕಾರಣಕ್ಕೆ ಜೆ ಡಿ ಎಸ್ 19 ಸ್ಥಾನಗಳಿಗೆ ಕುಸಿತು. ಬಿ ಜೆ ಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳುವ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಯಿತು. ಇಷ್ಟೆಲ್ಲ ಇದ್ದರೂ ಕೂಡ ಸಿದ್ದರಾಮಯ್ಯನವರನ್ನು ಬೆಂಬಲಿಸುವ ವೋಟ್ ಬ್ಯಾಂಕಿಗೆ, ಡಿ ಕೆ ಶಿವಕುಮಾರರನ್ನು ಬೆಂಬಲಿಸುವ ವೋಟ್ ಬ್ಯಾಂಕಿಗೆ ಹೋಲಿಕೆ ಮಾಡೋದಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವರದ್ದು ಹ್ಯೂಜ್ ವೋಟ್ ಬ್ಯಾಂಕ್ ಅದು. ಸಿದ್ದರಾಮಯ್ಯನವರನ್ನು ಅವರ ಮನಸ್ಸು ನೋಯಿಸಿ ಕೆಳಗಿಳಿಸಿ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಪಡೆದುಕೊಂಡ್ರು ಅನ್ನುವ ಹಣೆಪಟ್ಟಿ ಇದೆ ನೋಡಿ, ಆ ವೋಟ್ ಬ್ಯಾಂಕನ್ನು ಛಿದ್ರ ಮಾಡಿಬಿಡುತ್ತೆ. ವೋಟ್ ಬ್ಯಾಂಕ್ ಛಿದ್ರ ಆಗಿಬಿಡುತ್ತೆ. ಒಂದು ಸಲ ಮುಖ್ಯಮಂತ್ರಿ ಆಗಬೇಕಾಗಿತ್ತಪ್ಪ, ಆಗಿಬಿಟ್ಟೆ. 2028 ಚುನಾವಣೆ ದೇವ್ರು ಹಚ್ಚದಂಗೆ ಆಗಲಿ, ಹಂಗಾಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವರು ಬಯಸಿದಂತೆ ನಡೆದದ್ದೇ ಆದರೆ 2028ರಲ್ಲಿ ಕಾಂಗ್ರೆಸ್ಸನ್ನು ದಡ ಸೇರಿಸುವ ಜವಾಬ್ದಾರಿ ಸಂಪೂರ್ಣವಾಗಿ ಅವ್ರದ್ದಾಗಿರುತ್ತೆ. ಸಂಪೂರ್ಣವಾಗಿ ಅವ್ರದ್ದು. 23ರಲ್ಲಿ ಜೋಡೆತ್ತಿನ ರೀತಿಯಲ್ಲಿ ಹೋದ್ರಲ್ಲ, ಹಂಗಿರೋದಿಲ್ಲ ಅದು. ಅದು ಕಾಳಜಿ ಡಿ ಕೆ ಶಿವಕುಮಾರದ್ದು. ಗ್ಲಾಸನ್ನು ಒಡೆಯದೇ ಕಪಾಟಿನೊಳಗಿರೋದನ್ನು ತಗೋಬೇಕು.
ನೀಟಾಗಿ ಬಾಗಿಲು ಓಪನ್ ಮಾಡಿ ಡೋರ್ ತೆಗೆದು ಆ ರೀತಿ ತಗೋಬೇಕು ಅದನ್ನು. ಅದಕ್ಕಾಗಿ ಮತ್ತೆ ಮತ್ತೆ ನಿಷ್ಠೆಯ ಬೆಂಬಲದ ಹೇಳಿಕೆಗಳನ್ನು ಡಿ ಕೆ ಶಿವಕುಮಾರ್ ಕೊಡ್ತಾರೆ. ಇದೆಲ್ಲ ಆದರೂ ನಾನು ಆವಾಗಲೇ ಕೇಳಿದ್ನಲ್ಲ, ಟ್ವೀಟ್ನಲ್ಲಿ ಹೇಳಿಕೆಗಳಲ್ಲಿ ಸಿದ್ದರಾಮಯ್ಯನವರು ಬಿ ಜೆ ಪಿನ ಬೈದಿದ್ದು. ಬಟ್ ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರಲ್ರಿ, ನಿಮ್ಮದೇ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರ ಅಂದರೆ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಟು ಇಟ್ ಅಂದ್ಬಿಡ್ತಾರೆ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್ ಟು ಇಟ್ ಅಂತ. ನೆನ್ನೆ ಇಕ್ಬಾಲ್ ಹುಸೇನ್ರಿಗೆ ನೋಟಿಸ್ ಕೂಡ ಕೊಟ್ಟರು ಡಿ ಕೆ ಶಿವಕುಮಾರ್. ಆ ನೋಟಿಸ್ ಕೂಡ ಪ್ಲೇಯಿಂಗ್ ಟು ದ ಗ್ಯಾಲರಿನೇ. ನನ್ನ ಪರವಾಗಿ ಮಾತನಾಡಿದವರನ್ನೂ ನಾನು ಸುಮ್ಮನೆ ಬಿಡೋದಿಲ್ಲ, ನೋಡಿ ನೋಟಿಸ್ ಕೊಟ್ಟಿದ್ದೀನಿ ಅಂತ. ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವ ನೋಟಿಸ್ ನನ್ನ ಕೈಗೆ ಬಂದಿದೆ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ. ಇಕ್ಬಾಲ್ ಹುಸೇನ್ ಇವತ್ತು ತಮ್ಮ ಹೇಳಿಕೆಯನ್ನು ಮುಂದುವರಿಸಿದ್ರು. ಸಿದ್ದರಾಮಯ್ಯ ಅವರು ನನ್ನನ್ನು ಬಹಳ ಇಷ್ಟಪಡ್ತಾರೆ, ನಾನು ಅವ್ರನ್ನ ಇಷ್ಟಪಡ್ತೀನಿ, ಆದರೆ ಒಂದು ಬದಲಾವಣೆ ಬೇಕಾಗಿದೆ ಅಂದರು ಅವರು. ಕೇಳಿಸ್ಕೊಳ್ಳಿ ಒಮ್ಮೆ. ನನ್ನ ಹೇಳಿಕೆ ನಾನು ಬದ್ಧವಾಗಿದ್ದೀನಿ. ನಾನು ಹೇಳ್ತಾ ಇರೋದು ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ. ತಾವು ಒಂದು 5 ವರ್ಷ ಮಾಡಿದ್ದೀರಿ, ಮತ್ತೊಂದು 2 ವರ್ಷ ತಾವು ಮಾಡಿದ್ದೀರಿ, ಬೇರೆಯವ್ರಿಗೊಂದು ಅವಕಾಶ ಸಿಕ್ಕಲಿ ಅನ್ನೋ ಏಕೈಕ ಉದ್ದೇಶ ಅಷ್ಟೇ, ಬೇರೆ ಇನ್ನೇನಿಲ್ಲ. ಶಿವಕುಮಾರ್ ಅವರು ಶ್ರಮ, ಬೆವರು, ಹೋರಾಟ, ಸಂಘಟನೆ ಎಲ್ಲ ಮಾಡಿದ್ದಾರೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೊಂದು ಅವಕಾಶ ಕೊಟ್ಟರೆ ಮತ್ತಷ್ಟು ಇನ್ನೂ ಪಕ್ಷ ಬೆಳೀತದೆ ಅನ್ನೋ ಒಂದು ಅಭಿಲಾಷೆ ಅಂದರೆ ಹೇಳಿ. ನನಗೆ ನೆನೆ ನಮ್ಮ ಶಾಸಕರು ಸಾಕಷ್ಟು ಜನ ನನಗೆ ಫೋನ್ ಮಾಡಿದ್ರು, ನಾನು ಅದಕ್ಕೆ ಬದ್ಧವಾಗಿ ಇರ್ತೀನಿ ಸರ್. ನಾನು ಯಾರಿಗೂ ಅವ್ರಿಗೆ ನನ್ನ ಹೆಸರು ಹೇಳಿ ನನ್ನ ಸಿ ಎಂ ಮಾಡಿ ಅವೆಲ್ಲ ಅವಶ್ಯಕತೆ ಇಲ್ಲ. ಈಗ ಸಿ ಎಂ ಮುಖ್ಯಮಂತ್ರಿ ಇರ್ಬೇಕಾದ್ರೆ ಬೇರೆಯವ್ರದ್ದು ಅಪಸ್ವರ ಯಾರು ಮಾತಾಡೋದು. ನನ್ನಂಥವ್ರು 100 ಜನ ಕಷ್ಟಪಟ್ಟಿದ್ದಾರೆ, ನಾನು ಒಬ್ಬನೇ ಪಟ್ಟಿದ್ದೇನಾ? 1000 ಜನ, ಲಕ್ಷಾಂತರ ಜನ ಕಾರ್ಯಕರ್ತರು ಕಷ್ಟಪಟ್ಟಿದ್ದಾರೆ. ಫಸ್ಟ್ ಅವ್ರ ಬಗ್ಗೆ ಒಂದು ಕಡೆ ಇಕ್ಬಾಲ್ ಹುಸೇನ್ ಥರದವರು, ಮಾಗಡಿ ಬಾಲಕೃಷ್ಣರಂಥವರು, ಶಿವಗಂಗಾ ಬಸವರಾಜು ಥರದವರು, ಮುಖ್ಯಮಂತ್ರಿ ಬದಲಾವಣೆ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ, ಈ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಗ ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರು ಬಣದವರು ಆ್ಯಕ್ಟಿವೇಟ್ ಆದರು. ಬಸವರಾಜ ರಾಯರೆಡ್ಡಿಯವರು ಟು ದ ಪಾಯಿಂಟ್ ಹೇಳಿದರು, ಶಾಸಕಾಂಗ ಪಕ್ಷ ಒಬ್ಬ ನಾಯಕನನ್ನು ಆರಿಸಿದಾಗ 5 ವರ್ಷಕ್ಕೆ ಆರಿಸುತ್ತೆ, 2.5 ವರ್ಷಕ್ಕೆ ಅಂತ ಆರಿಸಿರೋದಿಲ್ಲ. ಐ ಆಮ್ ದ ವೋಟರ್ ಅಂದರೆ ಒಬ್ಬ ಶಾಸಕರಾಗಿ ಓಟ್ ಹಾಕ್ತಾರೆ. ಐ ಆಮ್ ದ ವೋಟರ್, ನನ್ನ ಓಟು ಸಿದ್ದರಾಮಯ್ಯನವ್ರಿಗೆ ಅಂತ. ಇವತ್ತು ನೋಡಿ ಸಂತೋಷ್ ಲಾಡ್ ಮಾತಾಡಿದ್ರು, ಎಚ್ ಸಿ ಮಹದೇವಪ್ಪನವರು ಮಾತಾಡಿದ್ರು, ಸಿ ಪಿ ಯೋಗೇಶ್ವರು ಮಾತಾಡಿದ್ರು. ಅಂದರೆ ಅವ್ರನ್ನ ಸಿದ್ದರಾಮಯ್ಯ ಬಣ ಅಂತ ನಾವು ಹಣೆಪಟ್ಟಿ ಹಚ್ಚೋದಕ್ಕಾಗೋದಿಲ್ಲ. ರಾಜಶೇಖರ್ ಇಟ್ನಾಳ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಯಾಕಂದ್ರೆ ಯಾರೇ ಸಿ ಎಂ ಆಗ್ಬೇಕಂದ್ರೆ ಅದೃಷ್ಟ ಬೇಕೇ ಬೇಕಲ್ವಾ, ಇಲ್ಲ ಅಂತಲ್ಲ. ಬಟ್ ಅವ್ರು ಹೇಳಿರ್ತಕ್ಕಂಥ ಯಾವ ಉದ್ದೇಶದಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳಿ ದಯಮಾಡಿ. ಸಿದ್ದರಾಮಯ್ಯ ಸಾಹೇಬರು ಇಡೀ ಇತಿಹಾಸವನ್ನು ತೆಗೆದು ನೋಡಿದ್ರೆ ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್. ನಿಮಗೆ ಗೊತ್ತಿಲ್ವಾ ಮೆರಿಟ್ ಇಲ್ಲ ಅಂತ ಹೇಳ್ತೀರಾ ನೀವು? ಈಸ್ ಒನ್ ಆಫ್ ದ ಮೋಸ್ಟ್ ಮೆರಿಟೋರಿಯಸ್ ಸಿ ಎಂ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಅಂತ ನಾನು ಹೇಳಬಲ್ಲೆ ಅಂತ ಈ ಸಂದರ್ಭಕ್ಕೆ ಕೇಳಕ್ಕೆ ಇಚ್ಛೆಪಡ್ತೀನಿ. 140 ಜನಸಂಖ್ಯೆ ಇದ್ದಾಗ ಒಬ್ಬರಿಬ್ಬರು ಈ ರೀತಿ ಮಾತನಾಡ್ತಕ್ಕಂಥ ಸಹಜ ಇದೆ. ಬಟ್ ಆದರೂ ಮಾತನಾಡಬಾರ್ದು, ಅವ್ರು ಯಾರು ಹೇಳ್ತಾರೆ ಈ ರೀತಿಯಾಗಿ ಬಹಿರಂಗವಾಗಿ ಹೇಳಬಾರ್ದು ಅಂತ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇದ್ದೇನಿಲ್ಲ. ಮುಖ್ಯಮಂತ್ರಿಗಳ ವಿಷಯ ಚರ್ಚೆ ಇಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರು ಮುಂದುವರಿತಾರೆ. ಕಾಂಗ್ರೆಸ್ ಸರ್ಕಾರ 5 ವರ್ಷ ಬಂಡೆತ. ಸ್ವಾಭಾವಿಕವಾಗಿ ಅಭಿಪ್ರಾಯವನ್ನು ಎಲ್ಲರೂ ಬೇರೆ ಬೇರೆ ಥರ ಮಾತಾಡ್ತಾ ಇರ್ತಾರೆ. ಇಕ್ಬಾಲ್ ಹುಸೇನ್ ಮುಂದುವರೆದೇ ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ಆಸಕ್ತಿಯಿಂದ ಕೇಳಿದ್ದಾರೆ. ಅದ್ರ ಬಗ್ಗೆ ನಾನು ಸದ್ಯಕ್ಕೇನು ಚರ್ಚೆ ಇಲ್ಲ ಅಂತ ಅನಿಸುತ್ತೆ. ಅವಕಾಶ ಸಿಕ್ಕಿದ್ರೆ ಆಗಲಿ ಅನ್ನೋದು ನಮ್ಮೆಲ್ಲರ ಬಯಕೆ. ಇಲ್ಲ ಆ ಥರ ಏನು ಅವ್ರೇನು ಕೇಳಲಿಲ್ಲ. ನಾನು ಈಗ ನಮಗೇನಾದ್ರು ಆ ಥರ ಏನಾದ್ರು ವಿಷಯ ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಉಪಮುಖ್ಯಮಂತ್ರಿಗಳೇ ನಮಗೆ ತಿಳಿಸ್ತಾರೆ. ಆ ಥರ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದಾರಲ್ಲ. ಹಾಗಾಗಿ ಯಾವುದೇ ಊಹಾಪೋಹಗಳಿಗೆ ಅವಕಾಶ ಇಲ್ಲ. ನಾನು ಖಂಡಿತವಾಗಿ ಹೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬರು 5 ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರ. ಗೊಂದಲ ಐತಂದೇಳಿ ನಮ್ಮ ಪಾರ್ಟಿ ಮುಖಂಡರಾಗಲಿ ನಮ್ಮ ಪಾರ್ಟಿಯರಾಗಲಿ ಯಾರು ಹೇಳ್ಯಾರ? ಒಬ್ಬರು ಇಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೇಬಾರ್ದಂದ್ರೆ ಅದು ಗೊಂದಲ ಅಂದ್ರೆ ಹೆಂಗೆ? ಕರ್ನಾಟಕ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬೆಂಗಳೂರಿನಲ್ಲಿ ಇದ್ದರು. 3 ದಿನಗಳ ಭೇಟಿ, ಇವತ್ತು ಲಾಸ್ಟ್ ಡೇ. 3 ದಿನ ಗ್ರೂಪ್ ಆಫ್ MLAಗಳನ್ನು ಭೇಟಿಯಾದರು, 1-to-1 ಸಭೆಗಳನ್ನು ನಡೆಸಿದರು. ಒಂದು ಕಡೆ ನಾಯಕತ್ವದ ಚರ್ಚೆ ಆಗ್ತಾ ಇತ್ತು, 3ನೇ ದಿನ ಮುಖ್ಯಮಂತ್ರಿಗಳು ಅದಕ್ಕೆ ತೆರೆ ಎಳೆಯುವ ರೀತಿಯಲ್ಲಿ ಮಾತನಾಡಿದರೆ, ಇನ್ನೊಂದು ಕಡೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆಗಿನ ಚರ್ಚೆಯನ್ನು 1-to-1 ಸಭೆಗಳನ್ನು ಮುಂದುವರೆಸಿದ್ದರು. ಏನೇನು ಮಾತಾಡಿದ್ರು ಅಂತ ಕೆಲವು ಶಾಸಕರ ಜೊತೆ ಆಫ್ ದಿ ರೆಕಾರ್ಡ್ ಮಾತಾಡಿದ್ವಿ ನಾವು. ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಇನ್ನು ಕೆಲವರು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾರು ಸ್ವಲ್ಪ
ಈ ನಾಲ್ಗೆ ಮುಂದೆ ಅನ್ನಂಗಿರುತ್ತಲ್ಲ, ಮಾಧ್ಯಮದ ಮುಂದೆ ಹೇಳಿಕೆಗಳನ್ನು ಕೊಡ್ತಾರೆ, ತುಂಬ ಹೆಡ್ಲೈನ್ಸ್ನಲ್ಲಿರ್ತಾರೆ. ಅಂಥ ಶಾಸಕರುಗಳ ಜೊತೆಗೆ ಮತ್ತೆ ಹೆಂಗೆ ನಡೀತಿದೆ ಕೆಲಸ, ಅನುದಾನ ಎಲ್ಲ ಸರಿಯಾಗಿ ಬರ್ತಾ ಇದೆಯಾ, ಏನು ಸಮಸ್ಯೆ ಬಗೆಹರಿಸೋದಕ್ಕೆ ನಾ ಏನು ಮಾಡಬೇಕು, ಯಾವ್ಯಾವ ಇಲಾಖೆಯಲ್ಲಿ ಏನು ಸಮಸ್ಯೆ ಇದೆ, ಹೀಗೆ ಕೆಲಸದ ವಿಷಯ ಅಷ್ಟೇ ಮಾತಾಡಿದ್ದಾರೆ. ಇನ್ನು ಕೆಲವು ಶಾಸಕರು ಹೈಕಮಾಂಡ್ಗೆ ಅಂದರೆ ಕಟ್ಟರ್ ನಿಷ್ಠೆ ಅಂದರೆ ನಿಷ್ಠೆ, ಎಲ್ಲೂ ಹೊರಗಡೆ ಅದು ಇದು ಪಕ್ಷಕ್ಕೆ ಮುಜುಗರ ಆಗುವಂತೆ ಮಾತಾಡೋರಲ್ಲ, ತಾವಾಯಿತು ತಮ್ಮ ಕೆಲಸ ಆಯಿತು ಅನ್ನೋ ಹಂಗಿರ್ತಾರಲ್ಲ, ಅವ್ರ ಜೊತೆಗೆ ಮತ್ತು CM ಹೆಂಗೆ, DCM ಹೆಂಗೆ, ನೀವು ಹೋದಾಗ ಸರಿಯಾಗಿ ಮಾತಾಡಿಸ್ತಾರಾ, ಯಾರು ಚೆನ್ನಾಗಿ ಮಾತಾಡಿಸ್ತಾರೆ, ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಇದು ಒಳಗೆ ಹೋಗಿ ಬಂದವರು ಹೇಳಿದಂಥ ಮಾಹಿತಿ ಇದು. ಕೆಲವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ, ಇನ್ನು ಕೆಲವರಿಗೆ ಇನ್ನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಶಾಸಕರ ಭಾವನೆಗಳನ್ನು ತಿಳ್ಕೊಳ್ಳೋ ಪ್ರಯತ್ನನೋ ಏನೋ ವಿ ಡೋಂಟ್ ನೋ. ಮಲ್ಲಿಕಾರ್ಜುನ ಖರ್ಗೆ ಅವರು ಬೇರೆ ಹೇಳಿದ್ರಲ್ಲ ಅವತ್ತು, ನಾಯಕತ್ವ ಬದಲಾವಣೆಯ ಚರ್ಚೆ ನಡೀತಿದೆಯಲ್ಲ ಕರ್ನಾಟಕದಲ್ಲಿ ಅಂತ ಕೇಳಿದಾಗ ಅದನ್ನು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸುರ್ಜೇವಾಲಾ ಅವರು ಬಂದಿದ್ದಾರಲ್ಲ, ಶಾಸಕರನ್ನ ಮಾತಾಡಿಸ್ತಿದ್ದಾರೆ, ಅವರು ರಿಪೋರ್ಟ್ ಕೊಡಲಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದರು. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಂತೂ ಇಂಥದ್ದನ್ನು ಮಾತಾಡಿದ್ದಾರೆ. ಆ್ಯಕ್ಚುಲಿ ಸಮಸ್ಯೆ ಬಗೆಹರಿಸೋದಕ್ಕೆ ಅಂತ ಬಂದಿದ್ದೀವರು. ಇವರು ಬರೋದಕ್ಕೆ ಕಾರಣವಾದಂಥ ಮೂಲ ವಿಷಯ ಯಾವುದು? BR ಪಾಟೀಲ್ರ ಆಡಿಯೋ. ಅದಾದ ತಕ್ಷಣ ರಾಜು ಕಾಗೆ ಅವರು ಮಾತಾಡಿದ್ರು, ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ರು, NY ಗೋಪಾಲಕೃಷ್ಣ ಮಾತಾಡಿದ್ರು, ಡಾಕ್ಟರ್ ಪರಮೇಶ್ವರ್ ಮಾತಾಡಿದ್ರು. ಇದು ಹಿಂಗೆ ಆದರೆ ಹಾದಿ ಬೀದಿಲಿ ಚರ್ಚೆ ಆಗಂಗಾಗತ್ತೆ, ನಾನೇ ಬಂದು ಸರಿ ಮಾಡ್ತೀನಿ ಅಂತ ಬಂದಿದ್ದು. ಎಷ್ಟರ ಮಟ್ಟಿಗೆ ಸರಿ ಆಯಿತೋ ಗೊತ್ತಿಲ್ಲ, ಆದರೆ ಸುರ್ಜೇವಾಲಾ ಅವರಿಗೆ ಶಾಸಕರುಗಳ ಕಂಪ್ಲೇಂಟ್ ಕೇಳಿ ಸಾಕಾಗೋಯ್ತು. ನೀವು BR ಪಾಟೀಲ್ರು ಮಾತ್ರ ತಾವು ರೇಸ್ ಮಾಡಿದ ವಿಷಯ ದಾಖಲೆಗಳ ಸಮೇತ ಕೊಟ್ಟಿದ್ದಾರೆ, ಹಿಂಗಾಗ್ತಿದೆ ನೋಡಿ ವಸತಿ ಇಲಾಖೆಯಲ್ಲಿ ಅಂತ. ರಾಜು ಕಾಗೆ ಅವರು ಅದನ್ನೇ ಮಾತಾಡಿದ್ದು. ಅನುದಾನ ಹಿಂಗಾದರೆ ತಲೆ ಹತ್ಕೊಂಡು ಓಡಾಡೋದು ಹೆಂಗೆ ಅಂತ ರಾಜು ಕಾಗೆ ಅವರು ಮಾತಾಡಿದ್ದಾರೆ. ಬಹುತೇಕ ಶಾಸಕರದು ಕಂಪ್ಲೇಂಟು. ಅವರು ಅನುದಾನದ ವಿಷಯ ಅದು ಇದು ಮಾತಾಡಿಲ್ಲ. ನಮ್ಮ ಪಕ್ಕದಲ್ಲಿ ನಮ್ಮದೇ ಪಕ್ಷದ ಶಾಸಕರು ಹಿಂಗೆ ಮಾಡ್ತಾರೆ, ನಮ್ಮ ಸಚಿವರಿಗೆ ನಮಗೆ ಕಿಮ್ಮತ್ತು ಕೊಡ್ತಾ ಇಲ್ಲ, ನೋಡಿ ನಾನು ಹಿಂಗೆ ಮಾಡೋದಕ್ಕೆ ಹೋದರೆ ನನ್ನ ವಿರುದ್ಧ ಇವರು ಷಡ್ಯಂತ್ರ ಮಾಡಿದ್ರು. ಕಂಪ್ಲೇಂಟ್ ಆಗಿದೆ ಅಲ್ಲಿ. ಅದು ಕೋಲಾರದಂತೂ ದೊಡ್ಡದು. ಕೋಲಾರ ಸೇರಿದಂತೆ ಅನೇಕ ಜಿಲ್ಲೆಗಳ ಶಾಸಕರದ್ದು ಆ ಕಂಪ್ಲೇಂಟ್. ಇವತ್ತು ಹೋದರು, ಸೋಮವಾರ ಮತ್ತೆ ವಾಪಸ್ ಬರ್ತಾರಂತೆ ಇನ್ನೊಂದು ಸುತ್ತಿನ ಶಾಸಕರುಗಳ ಸಭೆಗೆ. 42 MLAಗಳನ್ನು ಮಾತಾಡಿಸಿದ್ದಾರೆ ಈ ಸಲ. ಕೇಳಿಸ್ಕೊಳ್ಳಿ ಇವತ್ತೇನಂದ್ರು ಅಂತ. Thank you. I'll be back on Monday. Thank you. I'll be back on Monday. BJP ನಾಯಕರು ಮಾತ್ರ ಏನೋ ಆಗಿಬಿಡುತ್ತೆ ಅಂತಾನೆ ಈಗಲೂ ಹೇಳ್ತಾ ಇದ್ದಾರೆ. ಕೆಲವರು ಅಂತಾರೆ ಮುಖ್ಯಮಂತ್ರಿಗಳು 5 ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಅನ್ನುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂದರೆ ಏನೋ ಬದಲಾವಣೆ ಕಾದಿದೆ ಅಂತ ಅರ್ಥ. ವಿಜೇಂದ್ರ ಅವರಂತೂ ಇನ್ನೂ ಒಂದು ಮಾತು ಮುಂದೆ ಹೇಳಿದ್ರು, ಕುದುರೆ ವ್ಯಾಪಾರ ಶುರುವಾಗುತ್ತೆ, ರಾಜ್ಯಪಾಲರ ಗಮನ ಇಡಬೇಕು ಅಂತ. ಕುದುರೆ ವ್ಯಾಪಾರ ಅಂದರೆ ಶಾಸಕರುಗಳನ್ನು ಖರೀದಿ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯನವ್ರು ಹೇಗೆ ಇಳಿಸಬೇಕು ಅದಕ್ಕೆ ಭೂಮಿಕೆಯನ್ನು ಸಜ್ಜು ಮಾಡೋದಕ್ಕೋಸ್ಕರ ಅವ್ರು ಬಂದಿಲ್ಲಿ ಕುಳಿತಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿ ಕುರ್ಚಿಗೆ ಪೈಪೋಟಿ ದಿನೇ ಹೆಚ್ಚಾಗ್ತಾ ಇರ್ತಕ್ಕಂಥ ಪರಿಣಾಮ ಕುದುರೆ ವ್ಯಾಪಾರನೂ ಕೂಡ ಬಹಳ ಜೋರಾಗಿ ಪ್ರಾರಂಭ ಆಗೋದಿದೆ. ಮುಖ್ಯಮಂತ್ರಿಗಳು ಆಡಳಿತದ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನ ಕಳೆದುಕೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಕುದುರೆ ವ್ಯಾಪಾರದ ಬಗ್ಗೆ ರಾಜ್ಯಪಾಲರು ಕೂಡ ಗಮನಿಸಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಈಗಾಗಲೇ ಅರ್ಥ ಆಗಿದೆ, ಜನಪ್ರಿಯ ಮುಖ್ಯಮಂತ್ರಿಗಳಲ್ಲ. ರಾಜ್ಯದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಲಾಟ್ರಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳು. ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕ BR ಪಾಟೀಲ್ರು ಹೇಳಿದ್ದಾರೆ. ಲಾಟ್ರಿಯಿಂದ ಬಂದಿರತಕ್ಕಂಥ ಸಿದ್ದರಾಮಯ್ಯನವರಿಂದ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗೋದಕ್ಕೆ ಸಾಧ್ಯ ಆಗಿಲ್ಲ, ಆಗುವುದೂ ಇಲ್ಲ. ಸ್ವತಃ ಇಕ್ಬಾಲ್ ಅವರು ಕೂಡ ಹೇಳಿದ್ದಾರೆ, ಕರ್ನಾಟಕ ಡಸ್ ನಾಟ್ ವಾಂಟ್ ಇನ್ಎಫಿಷಿಯಂಟ್ ಚೀಫ್ ಮಿನಿಸ್ಟರ್, ಕರ್ನಾಟಕ ನೀಡ್ಸ್ ಎನ್ ಎಫಿಷಿಯಂಟ್ ಚೀಫ್ ಮಿನಿಸ್ಟರ್. ಸಿದ್ದರಾಮಯ್ಯ ಅವರು ಪ್ರತಿ ಬಾರಿ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಅಂದಾಗ ಒಮ್ಮೆ ಸಂಶಯ ಜಾಸ್ತಿ ಆಗ್ತದೆ, ಡೌಟ್ ಜಾಸ್ತಿ ಆಗುತ್ತೆ. ಅದು ಪ್ರತಿ ಸತಿ ನಮ್ಮದು ಬಂಡೆ ಹೆಂಗೆ, ಮೊನ್ನೆ ನಾವು 5 ವರ್ಷ ಆಳ್ತೀವಿ ಅಂದರು, ಇವತ್ತು ನಾನು 5 ವರ್ಷ ಮುಖ್ಯಮಂತ್ರಿ ಅಂದರು. ನಾವು ಹೋಗಿ ನಾನಾಗಿದೆ 2 ದಿವಸದಲ್ಲಿ. ಅಂದರೆ ಏನು ಬೆಳವಣಿಗೆ ಆಗಿದೆ. ಅವ್ರು ಎಷ್ಟು ಬಾರಿ ಒತ್ತಿ ಹೇಳ್ತಾರೆ ನಾನು 5 ವರ್ಷ ಮುಗಿಸ್ತೀನಿ ಅಂತ, ಅಷ್ಟು ಸಂಶಯಗಳು ಬರ್ತಾ ಇದೆ. ನಮಗೆಲ್ಲ ಆಡಳಿತಾರೂಢದ ಶಾಸಕರೇ ಈಗಾಗಲೇ ಸಾಕಷ್ಟು ಸಂಶಯ ವ್ಯಕ್ತಪಡಿಸಿದ್ದಾರೆ. ಅವರ ತಮ್ಮ ಅಭಿಪ್ರಾಯವನ್ನು ಕೂಡ ಎಲ್ಲ ಕಡೆ ಹೇಳ್ತಾ ಇದ್ದಾರೆ.
ಡಿ ಕೆ ಶಿವಕುಮಾರ್ ಅವ್ರ ನಡುವಿರುವಂಥ ಶೀತಲ ಸಮರ ಅವರ ಬೆಂಬಲಿಗರ ಮುಖಾಂತರ ಈಗ ಬಹಿರಂಗ ಆಗ್ತಾ ಇದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾನೇ 5 ವರ್ಷ, ಅದನ್ನು ಅವರೆಲ್ಲ ಹೇಳ್ಬೇಕಾಗಿರೋದು, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಹೇಳಬೇಕು ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಖಡಕ್ಕಾಗಿ ಹೇಳಬೇಕು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೇಳಿದ್ರೆ ಅದಕ್ಕೆ ಅರ್ಥ ಬರ್ತೈತೆ. ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತೇಳಿ 1000 ಸರಿ ಹೇಳ್ಬಿಟ್ಟಿದ್ದಾರೆ. ನೀವು ಇರೋದಾದ್ರೆ ಯಾರಾದರೂ ನಾನು ಇರ್ತೀನಿ ಅಂತ ಯಾರಾದರೂ ಹೇಳ್ತಾರ? ಇರುವವರು ಯಾರಿಗೆ ಭಯ ಇರುತ್ತೋ ಅವರು ನಾನು ಉಳ್ಕೊಂತೀನಿ, ನಾನು ಹೋಗಲ್ಲ, ಉಳ್ಕೊಂತೀನಿ ಇದು ಹೇಳೋವಂಥದ್ದು ಭಯ ಇರೋರು. ಆ ಸಾಲಿಗೆ ಸಿದ್ದರಾಮಯ್ಯನವರು ಸೇರ್ಕೊಂಡಿದ್ದಾರೆ. ನಾನು ಉಳಿತೀನಿ ಅಂತ ಪದೇ ಉಳಿತೀನಿ ಅಂತ ಹೇಳ್ತಾ ಇರೋದೇ ಡೌಟು. ಅವರ ಔಟ್ ಗೋಯಿಂಗ್ ಸಿಗ್ನಲ್ ಅದು. ಮುಂದಿನ ವರ್ಷ ಮಧ್ಯಂತರ ಚುನಾವಣೆ ಬರಬಹುದು ಅಂತ ಶ್ರೀರಾಮುಲು ಅವರು ಹೇಳಿದರು, ಮಾಜಿ ಸಚಿವ ಶ್ರೀರಾಮುಲು. ಅದಕ್ಕೆ ಮುಖ್ಯಮಂತ್ರಿಗಳು ಅವನು ಎಷ್ಟು ಎಲೆಕ್ಷನ್ ಸೋತಿದ್ದಾನ, ಅವನು ಅಷ್ಟೆಲ್ಲ ಎಲೆಕ್ಷನ್ ಸೋತವನು, ನನ್ನ ಸರ್ಕಾರದ ಭವಿಷ್ಯ ಏನು ಹೇಳೋದು ಅಂದಿದ್ರು ಏಕವಚನದಲ್ಲಿ. ರಾಮುಲು ಅವ್ರಿಗೆ ಸ್ವಲ್ಪ ಸಿಟ್ಟು ಬಂದಿದೆ. ಅವರು ಏಕವಚನದಲ್ಲೇ ಮಾತಾಡೋದು. ಅಂದರೆ 2018ರಲ್ಲಿ 2013ರಿಂದ 2018 ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ನಂತರ ಅದು 2018ರ ಚುನಾವಣೆ ಬಂತಲ್ಲ, ಚಾಮುಂಡೇಶ್ವರಿಗೆ ನಾಮಿನೇಷನ್ ಫೈಲ್ ಮಾಡಿದ್ರು. ಸ್ವಲ್ಪ ಏನೋ ಉಲ್ಟಾ ಹೊಡೆಯುತ್ತೆ ಅಂತ ಗೊತ್ತಾಯ್ತು ಸಿದ್ದರಾಮಯ್ಯನವ್ರಿಗೆ. ಬಾದಾಮಿಗೆ ಹೋಗಿ ಅಲ್ಲಿಂದಾನು ಸ್ಪರ್ಧೆ ಮಾಡಿದ್ರು 2 ಕ್ಷೇತ್ರ. ಬಾದಾಮಿಯಲ್ಲಿ ರಾಮುಲು BJP ಅಭ್ಯರ್ಥಿ. 1700 ಮತಗಳ ಅಂತರದಿಂದ ರಾಮುಲು ಸೋತು ಸಿದ್ದರಾಮಯ್ಯನವ್ರು ಗೆದ್ದರು. ನಾನು ರಾಮುಲು ಅವರು ಇನ್ನೊಂದು ಕಡೆಯಿಂದ ಮೊಳಕಾಲ್ಮೂರಿನಲ್ಲಿ 40,000 ಮತಗಳ ಅಂತರದಿಂದ ನಾನು ಗೆದ್ದಿದ್ದೆ, ನೀವು ಗೆದ್ದಿದ್ದು 1700 ಮತಗಳ ಅಂತರದಿಂದ ಅಂತ ರಾಮುಲು ಹೇಳ್ತಾ ಇರೋದು. ಕೇಳಿಸ್ಕೊಳ್ಳಿ ಒಮ್ಮೆ. ಅವನು ಶ್ರೀರಾಮುಲು ಹೇಳಿದ್ನಲ್ಲ, ಅವು ಎಷ್ಟು ಸಾರಿ ಗೆದ್ದು ಸೋತಿರೋದು? ಪಾರ್ಲಿಮೆಂಟ್ಗೂ ಸೋತ, ಅಸೆಂಬ್ಲಿಗೂ ಸೋತ, ಮತ್ತೆ ಅವನು ಭವಿಷ್ಯನು ಹೆಂಗ್ ನುಡಿತಾನೆ ಸೋತಿರೋನು? ಅವನೇನು ರಾಮುಲು ಅವರನ್ನು ಯಾವ ಎಲೆಕ್ಷನ್ ಗೆದ್ದಾನ ಅಂತೇಳಿ ಏಕವಚನದಲ್ಲಿ ಎಲ್ಲೋ ಒಂದು ಕಡೆ ಏನು ದಸರಾ ಪ್ರಾರಂಭ ಆಗ್ತಾ ಇದೆ, ದಸರಾಗಳನ್ನು ವಿಜೃಂಭಣೆಯಿಂದ ನಡೆಸಬೇಕಂತ ತಯಾರಿ ನಡೆಸ್ತಾ ಇದ್ರು. ಅದಕ್ಕಿಂತ ಮುಂಚೆನೆ ಸರ್ಕಾರ ಬಿದ್ದೋಗ್ಬೋದು, ಮಧ್ಯಂತರ ಚುನಾವಣೆ ಬಂದ್ರೆ ಬರ್ಬೋದು ಅಂತೇಳಿ ಹೇಳ್ತಾ ಇದ್ದೆ. ಅದಕ್ಕೆ ಯಾಕಂದ್ರೆ ಮಕ್ಕೊಂಡ್ರೆ ನಾನೇ ಬರ್ತೀನಿ ನಿದ್ದೆಯಲ್ಲಿ. ಇವತ್ತು ರಾಜಕಾರಣದಲ್ಲಿ ಗೆಲುವನ್ನೋದು ಶಾಶ್ವತ ಅನ್ನೋಂಥದ್ದು ಕೂಡ ಕೇಳಬೇಕಾಗುತ್ತೆ. ಇವತ್ತು ಬಹುಶಃ 2018ರಲ್ಲಿ ನೀನು ಎರಡು ಕಡೆ ನಿಂತಿದ್ದೆ. ಎಲ್ಲೆಲ್ಲಿ ನಿಂತಿದ್ದೆ? ಬಾದಾಮಿಯಲ್ಲಿ ನಿಂತಿದ್ದೆ. ಬಾದಾಮಿ ನಂತರ ಚಾಮುಂಡಿಯಲ್ಲಿ ಕ್ಷೇತ್ರದಲ್ಲಿ ಕೂಡ ನಿಂತಿದ್ರಿ. ಇವತ್ತು ಬಾದಾಮಿಯಲ್ಲಿ ನೀವು ಗೆದ್ದಿರೋಂಥದ್ದು ಎಷ್ಟು? 1600 ಓಟು, 1700 ಓಟು. ನಾನು ಮೊಣಕಾಲ್ಮೂರದಲ್ಲಿ ನನ್ನ ಮೆಜಾರಿಟಿ ಎಷ್ಟು? 40,000ಕ್ಕೆ ಹೆಚ್ಚು ಮೆಜಾರಿಟಿ ಇದ್ದ ಗೆದ್ದಿ. ಇದು ಕಾಂಗ್ರೆಸ್ನಲ್ಲಿ ನಡೀತಾ ಇರುವುದಕ್ಕೆ BJPಯವರ ಪ್ರತಿಕ್ರಿಯೆ. ಬಟ್ BJPಯಲ್ಲಿ ನಡೀತಾ ಇರೋದಕ್ಕೆ 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರನ್ನು BJP ಘೋಷಣೆ ಮಾಡ್ತು. ಕರ್ನಾಟಕದ BJP ಕಾರ್ಯಕರ್ತರು ಕಾಯ್ತಾನೇ ಇದ್ದಾರೆ, ಮೇರಾ ನಂಬರ್ ಕಬ್ ಆಯೇಗ ಅಂತ. ಅಂದರೆ BJP ಕರ್ನಾಟಕ ರಾಜ್ಯಾಧ್ಯಕ್ಷರ ಘೋಷಣೆ ಆಗೋದು ಯಾವಾಗ ಅಂತ ಇನ್ನೂ ಆಗ್ತಾ ಇಲ್ಲ. ಯಾವಾಗ ಆಗತ್ತೆ ಯಾರ ಹತ್ರನೂ ಉತ್ತರ ಇಲ್ಲ. ಇದನ್ನು ನೋಡ್ತಾ ಇದ್ದರೆ ಕರ್ನಾಟಕದ ವಿಷಯಕ್ಕೆ ಈಗ ಬರದೇ ಇಲ್ವಾ ಅಂತ BJP ಹೈಕಮಾಂಡ್. ಅದರ ಅರ್ಥ ಏನು? ಯು ಅಂಡರ್ಸ್ಟ್ಯಾಂಡ್ ಅಷ್ಟೇ. 1.5 ವರ್ಷದ ಹಿಂದೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದರು, ಈಗ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ, ಅವಧಿ ಮುಗಿಸ್ತಾರೆ ಅಂತ. ಸಿದ್ದರಾಮಯ್ಯನವರು ಆಫ್ಟರ್ ಲಾಂಗ್ ಟೈಮ್ ಕಡ್ಡಿ ಮುರಿದಂಗೆ ಹೇಳಿದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ. ಇವತ್ತು ವಿಜೇಂದ್ರ ಅವರು ಹೇಳಿದ್ದಾರೆ ಎಲ್ಲಿ ಖಾಲಿ ಇದೆ ರಾಜ್ಯಾಧ್ಯಕ್ಷ ಸ್ಥಾನ. ನಾನು ಕೆಲಸ ಮಾಡಿದ ರೀತಿ ಹೈಕಮಾಂಡ್ಗೆ ಖುಷಿಯಾಗಿದೆ, ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ನಿಮಗೆ ತೋರಿಸೋದಿಲ್ಲ, ನಾನು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಕಾರ್ಯಕರ್ತರು ಖುಷಿಯಾಗಿದ್ದಾರೆ ಅಂತ. ಒಂದು ದಿನವೂ ಖಾಲಿ ಕುಳಿತಿಲ್ಲ, 1.5 ವರ್ಷ ಓಡಾಡಿ ಪಕ್ಷ ಸಂಘಟನೆ ಮಾಡಿದ್ದೇನೆ. ವಿಜೇಂದ್ರ ಅವರು ಮಾತಾಡಿದ್ದು ಇವತ್ತು, ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯ BJP ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ನಾನು ಹೇಳಿದೆನಲ್ಲ, ಕಾಲಿಲ್ಲ, ನಾನು ಕೆಲಸ ಮಾಡ್ತಾ ಇದ್ದೇನಲ್ಲ, ನನ್ನದ ಸರ್ಟಿಫಿಕೇಟ್ ಕೊಟ್ಟಿರೋದು ನಿಮಗೆ ತೋರಿಸ್ತೇನೆ. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನ ತುಂಬಬೇಕು ಅಂತ ಹೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತಲ್ಲ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳು ಇರ್ಬೋದು, ಬೆಲೆ ಏರಿಕೆ ಹೋರಾಟ ಇರ್ಬೋದು, ಆದ್ರೆ ಕೆಲವರು ಹಿರಿಯರು ಅಪೇಕ್ಷೆ ಪಡ್ತಕ್ಕಂಥ ತಪ್ಪು ಅಲ್ಲ. ಇವೆಲ್ಲವನ್ನ ಗಮನಿಸಿಕೊಂಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ನಾವೇನ್ ಹೇಳ್ತೇವೆ, ಆಲ್ರೆಡಿ ಇವಾಗ ಅಧ್ಯಕ್ಷರಾಗಿ ಅವ್ರಿಗೆ ಇರೋ ಕಾರಣ ಆಲ್ರೆಡಿ ಅವರಿಗೆ
ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವೊಂದು ನಿಯಮಗಳು ಇರ್ತಾವ. ನಿಯಮಗಳ ಪ್ರಕಾರ ನಾವೇನು ಕೇಳಿದ್ವಿ, ಅವರು ಆಲ್ರೆಡಿ 1.5 ವರ್ಷಗಳ ಕಾಲ ಆಗಿದ್ದಾರೆ. ಇನ್ನು 1.5 ವರ್ಷಗಳ ಕಾಲ ಅವ್ರಿಗೆ ಅವಕಾಶ ಕೊಟ್ಟರೆ 3 ವರ್ಷ ಅವಧಿ ಆಗ್ತದೆ. 3 ವರ್ಷ ಆದಂತ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ರಿ, ಇಲ್ಲ ಅನ್ನೋಕೆ ಹೋಗಲ್ಲ. ಅದಕ್ಕೋಸ್ಕರವಾಗಿ ಇನ್ನೂ 1.5 ವರ್ಷ ಆಗಿರೋ ಕಾರಣ ಇನ್ನೂ 1.5 ವರ್ಷ ಅವ್ರಿಗೆ ಅವಕಾಶವನ್ನು ಮಾಡಿಕೊಟ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ರಿ, ಸದ್ಯಕ್ಕಂತೂ ವಿಜೇಂದ್ರನ್ ಮುಂದುವರಿಸಿ ಅಂತ ನಾವು ಕೇಳಿದ್ವಿ. ಮುಂದೆ ಪಾರ್ಟಿ ಅವಕಾಶ ಕೊಟ್ಟರೆ ಮತ್ತೆ ಆಗ ಅದರಲ್ಲಿ ಏನಿದೆ, ಯಾರು ಬೇಕಾದ್ರೆ ಅವಕಾಶ ಸಿಗುತ್ತಲ್ಲ. ಮಧ್ಯದಲ್ಲಿ ಒಂದು ಸಲ ರಾಮುಲು ಅವರು ಸಿಟ್ಟಾಗ್ಬಿಟ್ಟಿದ್ರು. ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಸೋಲಿಗೆ ರಾಮುಲು ಕಾರಣ ಅಂತ ರಿಪೋರ್ಟ್ ಬರೆದು ಬಿಟ್ಟಿದ್ದಾರೆ ಅಂತ ಸಿಟ್ಟಾಗಿದ್ದರು ಅವರು ವಿಜೇಂದ್ರರ ಮೇಲೂ. ಅವು ಭಾಳ ಸಿಟ್ಟಿಗೆದ್ದು ಮಾತಾಡಿದ್ರು. ಆವಾಗ ತಟಸ್ಥ ಬಣದಿಂದ ಇನ್ನೊಂದು ಕಡೆ ಸರಿತಿದ್ದಾರೇನೋ ರಾಮುಲು ಅವರು ಅಂತ ಅನ್ನಿಸ್ತಾ ಇತ್ತು. ಇವತ್ತು ಮುಂದುವರಿಸಿ ವಿಜೇಂದ್ರರನ್ನ ಅಂತಾರೆ. ಇದು ಕನ್ಫ್ಯೂಸಿಂಗ್ ಇದು. ಇವರು ಪರವಾಗ ವಿರೋಧವಾಗ 1.5 ವರ್ಷ ಮಾಡಿದ್ದಾರೆ, ಇನ್ನು 1.5 ವರ್ಷ ಮುಂದುವರಿಸಿ, ಆ ನಂತರ ಬೇರೆಯವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ. ಅಂದರೆ 2028ರಲ್ಲಿ ವಿಧಾನಸಭಾ ಚುನಾವಣೆ ಬಂದಾಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ಯಾರು ಇರ್ತಾರೆ, ಯಾರು ಇರಬೇಕು ಅನ್ನೋದೇ ದೊಡ್ಡ ಚರ್ಚೆ ಆಗ್ತಾ ಇರೋದು. ಈಗ 2025ರಲ್ಲಿದ್ದೀವಿ. ಈಗ ವಿಜಯೇಂದ್ರರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಫ್ರೆಶ್ ಘೋಷಣೆಯನ್ನು ಮಾಡಿದರೆ ಇವತ್ತಿನ ಡೇಟ್ನಿಂದಲಾಗುವಾಗತ್ತೆ. ಮುಂದಿನ 3 ವರ್ಷ ಆಯಿತು. ವಿಜೇಂದ್ರರ ನೇತೃತ್ವದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀತವೆ ಅಂತ ಹೈಕಮಾಂಡ್ ಘೋಷಣೆ ಮಾಡ್ದಂಗೆ. ಈಗ ಉಳಿದೆಲ್ಲ ರಾಜ್ಯಗಳಿಗೂ ರಾಜ್ಯಾಧ್ಯಕ್ಷರನ್ನು ಆರಿಸಿ ಕರ್ನಾಟಕ ಒಂದಕ್ಕೆ ಬರದೇ ಹೋದರೆ ಅಂಡರ್ಸ್ಟ್ಯಾಂಡೇಬಲಿ 3 ವರ್ಷಗಳ ಅವಧಿಯನ್ನು ವಿಜೇಂದ್ರ ಅವರು ಪೂರ್ತಿ ಮಾಡ್ತಾರೆ ಅಂತ ಅರ್ಥ. 1.5 ವರ್ಷದ ಹಿಂದಾಗಿದ್ದಾರೆ, ಇನ್ನು 1.5 ವರ್ಷದ ನಂತರ ರಾಜ್ಯಾಧ್ಯಕ್ಷರಾಗಿ ಬೇರೆಯವರು ಆಯ್ಕೆಯಾಗ್ತಾರೆ ಅಂತ. ಹಂಗೆ ಮಾಡಿ ಅಂತ ರಾಮುಲು ಅವರ ಬೇಡಿಕೆ. ನೋಡೋಣ, ಇನ್ನೊಂದು ವಾರ ಅಂತಿದ್ದಾರೆ ಕೆಲವರು. ಇಲ್ಲ, ಇನ್ನೊಂದು ವಾರದಲ್ಲಿ ಘೋಷಣೆ ಆಗುತ್ತೆ ಅಂತ. ಲೆಟ್ಸ್ ಸಿ, ನೋಡೋಣ. 2 ವಾರ ಆಯಿತು. ಒಂದು ಬ್ರಿಟಿಷ್ ಫೈಟರ್ ಜೆಟ್ ಕೇರಳದ ಟ್ರಿವೆಂಡ್ರಮ್ ಏರ್ಪೋರ್ಟ್ನಲ್ಲಿ ಬಂದು ನಿಂತು. F-35B ಮಾಡೆಲ್ನ F-35 ಪ್ರಪಂಚದಲ್ಲಿ ಈಗ ಇರುವ ಅತ್ಯುತ್ತಮ ಅತ್ಯಾಧುನಿಕ ಯುದ್ಧ ವಿಮಾನ. ಅತ್ಯಾಧುನಿಕ. Su-57 ಇದಕ್ಕೆ ಕಾಂಪಿಟೇಷನ್. ಒಂದು ರಷ್ಯನ್ನು, ಒಂದು ಅಮೇರಿಕನ್. ಭಾರತ 2 ಪೈಕಿ ಯಾವುದನ್ನು ಖರೀದಿ ಮಾಡಬೇಕು ಅಂತ ಲೆಕ್ಕಾಚಾರ ಹಾಕ್ತಾ ಇದೆ. ಇರಲಿ, ಅದು ಬೇರೆ ಕತೆ. F-35 ಬಂದು 2 ವಾರ ಆಯಿತು. ಟ್ರಿವೆಂಡ್ರಮ್ ಏರ್ಪೋರ್ಟ್ನಲ್ಲಿ ಪಾರ್ಕ್ ಆಗಿದೆ. ಬ್ರಿಟಿಷ್ ರಾಯಲ್ ನೇವಿಗೆ ಸೇರಿರುವಂಥ ಫೈಟರ್ ಜೆಟ್ಟು ಇನ್ನೂ ತನಕ ವಾಪಸ್ ಹೋಗ್ತಾ ಇಲ್ಲ. ಮೊಟ್ಟ ಮೊದಲಿಗೆ ಸುದ್ದಿ ಬಂದಾಗ ಅರಬ್ಬಿ ಸಮುದ್ರದ ಮೇಲೆ ಹಾರಾಟ ನಡೆಸ್ತಾ ಇದ್ದ ಈ ವಿಮಾನದ ಪೈಲಟ್ಗಳು ಎಮರ್ಜೆನ್ಸಿ ಕಾಲ್ ಕೊಟ್ಟರು. ಟ್ರಿವೆಂಡ್ರಮ್ನ ATSಗೆ ನಮ್ಮದು ಇಂಧನ ಖಾಲಿಯಾಗಿದೆ, ಫ್ಯೂಯಲ್ ಖಾಲಿ ಆಗಿಬಿಟ್ಟಿದೆ, ಅರ್ಜೆಂಟಾಗಿ ಲ್ಯಾಂಡ್ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ. ಯಾವುದೋ ನಾಗರಿಕ ವಿಮಾನ ಅಲ್ಲ ಅದು. ಕೇಳಿದ ತಕ್ಷಣ ಆಯ್ತು ಬನ್ನಿ ಇಲ್ಲಿ ಲ್ಯಾಂಡ್ ಮಾಡಿ ಅಂತ ಹೇಳೋದಕ್ಕೆ. ಬ್ರಿಟಿಷ್ ರಾಯಲ್ ನೇವಿಯ ಯುದ್ಧ ವಿಮಾನ F-35. ಸ್ವಲ್ಪ ಮಾತುಕತೆಗಳಾಗಿರ್ತವೆ ಏನು ಮಾಡಬೇಕು ಅಂತ. ಅಂತೂ ಇಂತೂ ಭಾರತ ಡಿಸೈಡ್ ಮಾಡ್ತು, ಓಕೆ ಬಂದು ಲ್ಯಾಂಡ್ ಮಾಡ್ಕೊಳ್ಳಿ ಅಂತ. ಫ್ಯೂಯಲ್ ಖಾಲಿಯಾಗಿದ್ದೇ ಕಾರಣ ಆಗಿದ್ದರೆ ವಾಪಸ್ ಫ್ಯೂಯಲ್ ಹಾಕಿಸ್ಕೊಂಡ ಹೊರಟ. ಅಲ್ಲಿಗೆ ಮುಗಿಬೇಕಾಗಿತ್ತು. ಮಾರನೇ ದಿವಸ ಏನಂದರು, ಇಲ್ಲ ಇದ್ರದ್ದೊಂದು ಸ್ಪೆಷಲೈಸ್ಡ್ ಫ್ಯೂಯಲ್ ಬರುತ್ತೆ, ಉಳಿದಿದ್ದ ಫ್ಯೂಯಲ್ ಎಲ್ಲ ಆಗೋದಿಲ್ಲ ಇದಕ್ಕೆ ಅಂತ ಹೇಳಿದ್ರು. ಆಯ್ತಪ್ಪ, ಅದನ್ನೇ ನಿಜ ಅನ್ಕೊಳ್ಳೋಣ. ಅದು ಎಂಥದ್ದು ಸ್ಪೆಷಲೈಸ್ಡ್ ಫ್ಯೂಯಲ್ಲು. ಇವ್ರದ್ದೊಂದು ಏರ್ಕ್ರಾಫ್ಟ್ ಕ್ಯಾರಿಯರು ಅರಬ್ಬಿ ಸಮುದ್ರದ ಮೇಲುಗಡೆ ಆ ಕಡೆ ತೇಲ್ತಾ ಇದೆ, ಅಲ್ಲಿಂದ ಬಂದಿದ್ದಿದ್ದು. ಅದರಲ್ಲಿ ಫ್ಯೂಯಲ್ ಇರುತ್ತೆ. ಇನ್ನೊಂದು ಯಾವುದೋ ವಿಮಾನನೋ ಹೆಲಿಕಾಪ್ಟರ್ನೋ ಫ್ಯೂಯಲ್ ತಗೊಂಡು ಬಂತು, ಇದಕ್ಕೆ ತುಂಬಿಸಿದ್ರು, ತಗೊಂಡು ಹೋದರು. ಅಷ್ಟಾರು ಆಗಬೇಕಾಗಿತ್ತು. 2 ದಿವಸ ಹೋಯಿತು, 3 ದಿವಸ ಹೋಯಿತು, ಅದು ಆಗಲಿಲ್ಲ. ಆಮೇಲೆ ಏನಂದರು, ಇಲ್ಲ ಹೈಡ್ರಾಲಿಕ್ ಸಮಸ್ಯೆ ಇದೆಯಂತೆ, ಆ ಕಾರಣಕ್ಕೆ ಅಂದರು. ಒಂದು F-35ನಂಥ ಯುದ್ಧ ವಿಮಾನದ ಹೈಡ್ರಾಲಿಕ್ ಸಮಸ್ಯೆ ಅಮೇರಿಕದಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿದೆ, ಇಂಗ್ಲೆಂಡ್ನಲ್ಲಿ ಕೆಲಸ ಮಾಡ್ತಾ ಇದೆ. ಎಷ್ಟು ದಿನದ ಮಾತದು. ಟೆಕ್ನಿಷಿಯನ್ಸ್ ಟೀಮ್ ಒಂದು ಬರಬೇಕಾಗಿತ್ತು, ರಿಪೇರಿ ಮಾಡ್ಕೋಬೇಕಾಗಿತ್ತು, ಹೋಗಬೇಕಾಗಿತ್ತು, ಅದು ಆಗಲಿಲ್ಲ. ಟ್ರಿವೆಂಡ್ರಮ್ ಏರ್ಪೋರ್ಟಿನ ಅಥಾರಿಟಿಗಳು ಹೇಳಿದ್ರು, ನೀವು ನಿಲ್ಲಿಸಿರೋ ಜಾಗ ಎಂಥ ಜಾಗದಲ್ಲಿ ನಿಲ್ಲಿಸಿದ್ದೀರಿ ಅಂದರೆ ಉಳಿದ ವಿಮಾನಗಳ ಹಾರಾಟಕ್ಕೆ ಸಮಸ್ಯೆ ಆಗ್ತಾ ಇದೆ, ತಗೊಂಡೋಗಿ ನಾವು ಹ್ಯಾಂಗರ್ ಒಳಗೆ ಹಾಕ್ತೀವಿ ಅಂತ. ಸುರಕ್ಷಿತವಾದಂಥ ಜಾಗ ಒಳಗಡೆ ತಗೊಂಡು ಹಾಕ್ತೀವಿ ಅಂದರೆ
ಒಪ್ತಿಲ್ಲ ಅದಕ್ಕೆ ಇಂಗ್ಲೆಂಡು. ನೋ ಹತ್ರ ಬರಬೇಡಿ ಇದಕ್ಕೆ ಅಂತ, ಹತ್ರ ಬರಬೇಡಿ ಇದಕ್ಕೆ ಅಂತಾರೆ ಅವರು. ಹ್ಯಾಂಗರ್ ಒಳಗೆ ಹಾಕೋಕ್ಕೂ ಬಿಡ್ತಿಲ್ಲ. ಯಾಕೆ ಅಂತ ಕೇಳಿದ್ರೆ ವಿಮಾನವನ್ನು ಎಳ್ಕೊಂಡು ಹೋಗೋ ಮಷೀನ್ ಬರುತ್ತಲ್ಲ, ಇದಕ್ಕೆ ಸೂಟ್ ಆಗೋದಿಲ್ಲ ಅಂತಾರೆ ಅವರು. ಇದಕ್ಕೆ ಸೂಟ್ ಆಗೋದಿಲ್ಲ. ಒಂದು, ನಾನು ಆಗಲೇ ಹೇಳಿದೆ, ಜಗತ್ತಿನಲ್ಲಿ ಸದ್ಯಕ್ಕೆ ಇರುವ ಅತ್ಯುತ್ತಮ ಯುದ್ಧ ವಿಮಾನ ಇದೆ. ಭಾರತೀಯ ಟೆಕ್ನಿಷಿಯನ್ಸ್ಗಳ ಹತ್ರ ಬಂದು ಇದರಲ್ಲಿರೋ ಟೆಕ್ನಾಲಜಿನ ಏನಾದ್ರು ತಿಳ್ಕೊಂಬಿಟ್ರೆ, ನೋಡಿಬಿಟ್ರೆ, ಇದನ್ನು ಟೆಕ್ನಿಷಿಯನ್ಗಳು ಬಂದರು. ಇದ್ರ ಹಿಂದಿಂದನೇ ಒಂದು ಹೆಲಿಕಾಪ್ಟರ್ ಹಾರಾಡ್ಕೊಂಡು ಬಂತು, ಅದರಲ್ಲಿದ್ದವರು ಅದನ್ನು ಚೆಕ್ ಮಾಡಿದ್ರು. ಭಾರತೀಯರು ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಾಗ ಇದರದ್ದು ಎಂಜಿನ್ ಓಪನ್ ಮಾಡೋಕ್ಕೂ ತಯಾರಿಲ್ವಂತವ್ರು. ಒಳಗೆ ಏನಿದೆ ಅಂತ ನೀವು ನೋಡ್ಕೊಂಬಿಟ್ರೆ ಅಂತ ಎಂಜಿನ್ ಓಪನ್ ಮಾಡೋದಕ್ಕೂ ತಯಾರಿಲ್ಲ. ಅದು ಎಂಥ ರಿಪೇರಿ ಬಂದಿರ್ಬೋದು, ಇದು 2 ವಾರ ಮೇಲಕ್ಕೆ ಹಾರದೇ ಇರುವಂಥ ರಿಪೇರಿ. ಏರ್ಪೋರ್ಟ್ ಅಥಾರಿಟಿಗೆ ಹೇಳ್ತಾ ಇದೆ, ನೀವು ಇಷ್ಟು ದಿವಸ ಪಾರ್ಕ್ ಮಾಡಿದ್ದಕ್ಕೆ ಪಾರ್ಕಿಂಗ್ ಚಾರ್ಜ್ ಕೊಡಬೇಕಾಗತ್ತೆ ಇಲ್ಲಿ ಅಂತ. ಅದನ್ನು ಕೊಡೋದಕ್ಕೆ ತಯಾರಿದ್ದಾರೆ ಅವರು, ಅದನ್ನು ಕೊಡೋದಕ್ಕೆ ತಯಾರಿದ್ದಾರೆ. ಈಗ ರಿಪೇರಿ ಆಗಬೇಕಂತೆ, ಹ್ಯಾಂಗರಿಗೆ ನಾವೇ ಎಳ್ಕೊಂಡು ಹೋಗ್ತೀವಿ ಅಂತಾರೆ. ಅದ್ರದ್ದು ಮಷಿನ್ ಅವರೇ ತಗೊಂಬರ್ತಾರಂತೆ. ನಿಮ್ಮ ಮಷಿನ್ನು ಬೇಡ, ನಾವೇ ಹ್ಯಾಂಗರಿಗೆ ಎಳ್ಕೊಂಡು ಹೋಗಿ, ಅಂದರೆ ನಾವು ಬಾಗಿಲಕ್ಕಂಡು ರಿಪೇರಿ ಮಾಡ್ಕೋತೀವಿ ಇದ್ರದ್ದು ಅಂತ. ಬಾಗಿಲಕ್ಕಂಡು ರಿಪೇರಿ ಮಾಡ್ಕೋತೀವಿ. ಇದೆಲ್ಲದರ ಮಧ್ಯದಲ್ಲಿ ನಡೀತಾ ಇರುವ ಒಂದು ಇಂಟ್ರೆಸ್ಟಿಂಗ್ ಚರ್ಚೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಂಗ್ಲೀಷ್ ಚಾನಲ್ಗಳನ್ನು ಫಾಲೋ ಮಾಡೋದಿದ್ರೆ ಇದು ನಿಮಗೂ ಕಿವಿಗೆ ಬಿದ್ದಿರುತ್ತಿದ್ದು. ಭಾರತದ ರಡಾರ್ ಕೆಪಾಸಿಟಿಯನ್ನು ಚೆಕ್ ಮಾಡೋದಕ್ಕೆ ಬೇಕು ಅಂತಾನೆ ಇದನ್ನು ಹಾರಿಸಿದ್ರು ಅಂತ. ಇದು ಸ್ಟೆಲ್ತ್ ವಿಮಾನ. ಸ್ಟೆಲ್ತ್ ವಿಮಾನ ಅಂದರೆ ಅದಕ್ಕೊಂದು ವಿಶೇಷ ಕೆಪಾಸಿಟಿ ಇರುತ್ತೆ. ಬೇರೆ ರಡಾರ್ಗಳ ಕಣ್ಣಿಗೆ ಕಾಣೋದೇ ಇಲ್ಲ, ಅದು ಗೊತ್ತಾಗೋದಿಲ್ಲ, ಕನ್ಫ್ಯೂಸ್ ಮಾಡಿಬಿಡುತ್ತೆ ರಡಾರ್ ನೋಡ್ತಾ ಕೂತ್ಕೊಂಡವ್ರಿಗೆ. ಇರಾನಿನ ಮೇಲೆ ದಾಳಿ ಮಾಡಿದ ಅಮೇರಿಕನ್ ಬಾಂಬರ್ಗಳ ವಿಷಯದಲ್ಲೂ ನಾವು ಒಂದು ಮಾತನ್ನು ಹೇಳಿದ್ವಿ. ಅದು ಎಂಥ ಸ್ಟೆಲ್ತ್ ಕೆಪಾಸಿಟಿ ಆ ಬಾಂಬರ್ಗಿದೆ ಅಂದರೆ, ಶತ್ರು ದೇಶದ ರಡಾರ್ನಲ್ಲಿ ನೋಡ್ತಾ ಕೂತ್ಕೊಂಡವರಿಗೆ 3.5 ಫೂಟ್ ಅಗಲದ ಯಾವುದೋ ಒಂದು ವಸ್ತು ಅಂತ ಅನಿಸುತ್ತದು ವಿಮಾನ. ಅಷ್ಟು ದೊಡ್ಡ ವಿಮಾನ ಇದೆ. ರಡಾರ್ ರೇಸನ್ನು ಅದು ಹೆಂಗೆ ಬೌನ್ಸ್ ಮಾಡಿ ಮೇಲೆ ಕಳಿಸ್ಬಿಡುತ್ತೆ, ವಾಪಸ್ ಕಳಿಸೋದಿಲ್ಲ ಅದು, ಕೆಲವು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ರಡಾರ್ನಲ್ಲಿ ನೋಡ್ತಾ ಕೂತ್ಕೊಂಡವ್ರಿಗೆ 3.5 ಫೂಟದ ಯಾವುದೋ ಒಂದು ವಸ್ತು ಹಾರ್ತಾ ಇರೋ ಹಂಗೆ ಅನ್ನಿಸ್ತಿರುತ್ತೆ. ಅದರ ಅರ್ಥ ಯಾವುದೋ ಹಕ್ಕಿ ಥರ ಅನ್ನಿಸ್ತಿರುತ್ತದು, ಗೊತ್ತೇ ಆಗೋದಿಲ್ಲ ಅಂತ. ಅಂಥ ಕೆಪಾಸಿಟಿ ಈ ವಿಮಾನಕ್ಕಿದೆ. ಇದರ ಸ್ಟೆಲ್ತ್ ಕೆಪಾಸಿಟಿ ಭಾರತದ ರಡಾರ್ಗಳನ್ನು ಕಣ್ಣು ತಪ್ಪಿಸಬಹುದಾ ಅಂತ ಚೆಕ್ ಮಾಡೋದಕ್ಕೆ ಬೇಕು ಅಂತ ಬಂದಿತ್ತಂತೆ. ಬೇಕು ಅಂತ ಇಂಗ್ಲೆಂಡ್ನವರು ಇದನ್ನು ಕಳಿಸಿದ್ರು, ಯಾವ ಇಂಧನ ಖಾಲಿಯಾಗಿದ್ದಲ್ಲ ಏನಲ್ಲ ಅಂತ. ಆದರೆ ನಡೀತಾ ಇರುವ ಚರ್ಚೆಯ ಪ್ರಕಾರ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಯ ಕಣ್ಣಿಗೆ ಇದು ಬಿದ್ದುಬಿಡ್ತು. ಸಾಮರ್ಥ್ಯ ಪರೀಕ್ಷೆ ಮಾಡೋದಕ್ಕೆ ಅಂತ ಬಂದಂಥ ಈ ವಿಮಾನ ಭಾರತದ ರಡಾರ್ ಕಣ್ಣಿಗೆ ಬಿತ್ತು. ಕಣ್ಣಿಗೆ ಬಿದ್ದ ಮೇಲೆ ಏನು, ಭಾರತ ಇಮಿಡಿಯೇಟಾಗಿ ಆಕ್ಟಿವೇಟ್ ಮಾಡ್ತು. ಗೊತ್ತಾಗತ್ತದು ಯಾವ ವಿಮಾನ ಅಂತಂದರೆ, ಒಂದು ಯುದ್ಧ ವಿಮಾನ ನಮಗೆ ಗೊತ್ತಿಲ್ಲದಂಗೆ ನಮ್ಮ ವಾಯು ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದೆ ಅಂದರೆ IACCS ಅನ್ನು ಭಾರತ ಆಕ್ಟಿವ್ ಮಾಡ್ತಂತೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು ಆಕ್ಟಿವ್ ಆದವು. IACCSನ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳು. ರಡಾರ್ ಈ ವಿಮಾನವನ್ನು ಲಾಕ್ ಮಾಡ್ತಂತೆ. ಆ ವ್ಯವಸ್ಥೆ ಹೆಂಗಿರುತ್ತೆ ಅಂದರೆ, ಆಕ್ಟಿವೇಟ್ ಆದಾಗ ಪೈಲಟ್ಗಳು ವಿಮಾನದ ಮೇಲಿನ ಕಂಟ್ರೋಲ್ ಕಳ್ಕೊಂಡ್ಬಿಡ್ತಾರೆ. ಆವಾಗ ಒಂದು ಸುಖೋಯ್ 30 ಯುದ್ಧ ವಿಮಾನ ಹೋಗಿ F-35ನ ಬನ್ನಿ ಇಲ್ಲಿ ಲ್ಯಾಂಡ್ ಮಾಡಿ ಬನ್ನಿ ಅಂತ ಕರ್ಕೊಂಬಂದು ಲ್ಯಾಂಡ್ ಮಾಡಿಸ್ಕೊಂಡ್ರಂತೆ. ಭಾರತೀಯ ವಾಯುಪಡೆ ಫೋರ್ಸ್ಫುಲಿ ಇದನ್ನು ಲ್ಯಾಂಡ್ ಮಾಡಿಸಿಕೊಂಡಿದೆ ಅನ್ನುವ ಚರ್ಚೆಗಳು ಬಹಳ ಜೋರಾಗಿ ಆಗ್ತಾ ಇದ್ದಾವೆ. ಈಗ ಇಂಧನ ಖಾಲಿಯಾಗಿದ್ದು ಅಲ್ಲ, ಹೈಡ್ರಾಲಿಕ್ ಸಮಸ್ಯೆನೂ ಅಲ್ಲ, ಏನಲ್ಲ, ನಮ್ಮ ರಡಾರ್ ವ್ಯವಸ್ಥೆಯನ್ನು ಚೆಕ್ ಮಾಡೋದಕ್ಕೆ ಬಂದು ಲಾಕ್ ಆಗಿದೆ ಇದು ಅಂತ. ಇದನ್ನು ತೆಗೆದುಕೊಂಡು ವಾಪಸ್ ಹೋಗೋದಕ್ಕೆ ಮಾತುಕತೆಗಳು ನಡೀತಾ ಇದ್ದಾವಂತೆ. ಗೊತ್ತಿಲ್ಲ, ಅಂದರೆ ಭಾರತದ ಯಾವುದೇ ದೇಶದ ರಡಾರ್ ವ್ಯವಸ್ಥೆ ಒಂದು ಶತ್ರು ದೇಶದ ವಿಮಾನವನ್ನು ಲಾಕ್ ಮಾಡಿದಾಗ ಪೈಲಟ್ ನಿಯಂತ್ರಣ ಕಳೆದುಕೊಳ್ತಾರೆ ಅಂದರೆ ಮತ್ತೆ ರಿಲೀಸ್ ಮಾಡಿದ ತಕ್ಷಣ ಹಾರಿಸ್ಕೊಂಡು ಹೋಗೋದಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಟೆಕ್ನಿಕಲಿ ನನಗೆ ಗೊತ್ತಿಲ್ಲ ಅದು. ಅದರದ್ದು ರಿಪೇರಿ ಏನಾದ್ರು ಬಾಕಿ ಇದೆಯಾ ಅಂತ ಡೌಟು. ಈ ಮಧ್ಯದಲ್ಲಿ ಕೇರಳದವರು ಅಲ್ಟಿಮೇಟ್, ಇದು ಮಾತ್ರ ಎಷ್ಟು ಎಂಜಾಯ್ ಮಾಡಿದೆ ನಾ ಇವತ್ತು ಅಂದರೆ, ಈ ಪೇಂಟಿಂಗ್ ಅಲ್ಲ, ಫೋಟೋ ಅಲ್ಲ, ಅದರ ಮೇಲೆ ಬರೆದಿದ್ದು ಕೇರಳ ಅದೆಂಥ ಸುಂದರ ರಾಜ್ಯ, ಇಲ್ಲಿಗೆ ಬಂದವರು ವಾಪಸ್ ಹೋಗೋದಕ್ಕೆ ಮನಸ್ಸೇ ಬರೋದಿಲ್ಲ ಅಂತ. ಕೆಳಗಡೆ F-35Bದ ಫೋಟೋ ಹಾಕಿದ್ದಾರೆ. ಟ್ರಿವೆಂಡ್ರಮ್ ರನ್ವೇನಲ್ಲಿ ನಿಂತ್ಕೊಂಡಿರುವಂಥ F-35Bನ ಫೋಟೋ ಹಾಕಿದ್ದಾರೆ ಅವರು. ವಾಟ್ ಅ ವಂಡರ್ಫುಲ್. ಕೇರಳ ಟೂರಿಸಮ್ನ
ಕ್ಯಾಂಪೇನ್ ಇವತ್ತು. ಬಂದವ್ರಿಗೆ ವಾಪಸ್ ಹೋಗಕ್ಕೆ ಮನಸ್ಸೇ ಬರೋದಿಲ್ಲ ಅಂತ. 2 ವಾರ ಆಯಿತು F-35 ಹೋಗ್ತಿಲ್ಲ ವಾಪಸ್ಸು ಅಂತ. ಬ್ಯೂಟಿಫುಲ್. ಇವ್ರಿಗೊಂದು ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು. ಈ ಐಡಿಯಾ ಯಾರು ಮಾಡಿದ್ರಲ್ಲ, ವಂಡರ್ಫುಲ್. ಕೇರಳ ಟೂರಿಸಮ್ನವ್ರು ಮಾಡಿದ್ದಿದ್ದು F-35B ವೇರಿಯಂಟದ ಸ್ಪೆಷಾಲಿಟಿ ಏನಂದರೆ ವರ್ಟಿಕಲ್ ಟೇಕ್ ಆಫ್ ಮಾಡುತ್ತೆ. ಇದಕ್ಕೆ ಹಾರುವುದಕ್ಕೆ, ಟೇಕ್ ಆಫ್ ಮಾಡೋದಕ್ಕೆ ರನ್ವೇ ಬೇಕಾಗಿಲ್ಲ. ಹೆಂಗೆ ಹೆಲಿಕಾಪ್ಟರ್ ನಿಂತ ಜಾಗದಿಂದ ಮೇಲೆ ಹಾರುತ್ತಲ್ಲ, ಇದು ಕೂಡ ನಿಂತ ಜಾಗದಿಂದ ಇಲ್ಲಿದೆ ನೋಡಿ. ದಿಸ್ ಇಸ್ F-35B. ರನ್ವೇ ಬಳಸಿಯೂ ಟೇಕ್ ಆಫ್ ಮಾಡಬಲ್ಲದು, ನಿಂತಲ್ಲೇ ಹಾಗೆ ಮೇಲೂ ಹಾರಬಲ್ಲದು. ಏರೋ ಇಂಡಿಯಾ ಶೋಗೆ ಬಂದಿತ್ತು, Su-57 ಬಂದಿತ್ತು, F-35 ಬಂದಿತ್ತು. ಭಾರತ 2ರ ಪೈಕಿ ಯಾವುದು ನಮಗೆ ಸರಿಯಾಗುತ್ತೆ, ಸೂಟಬಲ್ ಆಗುತ್ತೆ ಅಂತ ನೋಡ್ತಾ ಇದೆ. 2ರಲ್ಲಿ ಒಂದನ್ನು ಖರೀದಿ ಮಾಡುತ್ತೆ ಭಾರತ. ರಿಪೇರಿ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಅಮೇರಿಕದಿಂದ ಒಂದು ಟೀಮ್ ಬರುತ್ತಂತೆ. ಲಾಕ್ಹಿಡ್ ಮಾರ್ಟಿನ್ ಕಂಪನಿಯವರು ನಿರ್ಮಿಸಿರುವ ವಿಮಾನ ಇದು. ಅವ್ರದ್ದೊಂದು ಟೀಮ್ ಬರುತ್ತಂತೆ. ಅದು ಏನು ಗಂಭೀರ ಸಮಸ್ಯೆ, ಸಾಫ್ಟ್ವೇರು, ಡೇಟಾಲಾಗ್ ಸಮಸ್ಯೆ ಅಂತ ಹೇಳ್ತಾರೆ. ತುಂಬ ಅಂದರೆ ತುಂಬ ರಹಸ್ಯ ತಂತ್ರಜ್ಞಾನ ಇದೆ ಅಂತ ಇದರಲ್ಲಿ. ಅವರಿಗೆ ಅದೇ ಢವಢವ, ಇಂಡಿಯಾದವರು ಹ್ಯಾಕ್ ಮಾಡಿಬಿಟ್ರೆ ಅಂತ. ಮುಂದಿನ ಸುದ್ದಿಗೆ ಹೋಗೋಣ. ಅಮೇರಿಕದಲ್ಲಿ ಕ್ವಾಡ್ ವಿದೇಶಾಂಗ ಸಚಿವರುಗಳ ಸಭೆ ನಡೆಯಿತು. ಜೈಶಂಕರ್ ಅವರು ಹೋಗಿದ್ದಾರೆ. ಭಾರತ, ಅಮೇರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ ದೇಶಗಳ ಸಭೆ ಇದು. ಈ ಸಭೆಯಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನು ಕ್ವಾಡ್ ಖಂಡಿಸಿದ ರೀತಿ, ಭಾರತದ ವಿದೇಶಾಂಗ ನೀತಿ ಹೆಂಗಿದೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅನ್ನೋ ಹಂಗಿತ್ತು. ಭಾರತ, ಅಮೇರಿಕ, ಜಪಾನ್, ಆಸ್ಟ್ರೇಲಿಯಾ ದೇಶಗಳು. ಕ್ವಾಡ್ ಒಕ್ಕೂಟ ನಿಸ್ಸಂದೇಹವಾಗಿ ಉಗ್ರವಾದವನ್ನು ಖಂಡಿಸುತ್ತೆ. ಭಯೋತ್ಪಾದನೆ ನಿಗ್ರಹ ಸಹಕಾರದ ಬದ್ಧತೆ ಮುಂದುವರಿಯುತ್ತೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ ದಾಳಿಯನ್ನು ತೀವ್ರವಾಗಿ ಖಂಡಿಸ್ತೀವಿ. ದಾಳಿಯಲ್ಲಿ 25 ಭಾರತೀಯರು, ಒಬ್ಬ ನೇಪಾಳಿ ನಾಗರಿಕನ ಹತ್ಯೆಯಾಗಿದೆ. ಮೃತ ಕುಟುಂಬದವರಿಗೆ ಸಂತಾಪ ಸೂಚಿಸ್ತೇವೆ. ಈ ಕೃತ್ಯ ಎಸಗಿದವರನ್ನು ತಡ ಮಾಡದೆ ಕಟಕಟೆಯಲ್ಲಿ ನಿಲ್ಲಿಸಬೇಕು. ದಾಳಿಕೋರರು, ಸಂಘಟಕರು, ಹಣದ ನೆರವು ಕೊಟ್ಟವರಿಗೆ ಶಿಕ್ಷೆಯಾಗಬೇಕು. ಈ ವಿಷಯದಲ್ಲಿ ವಿಶ್ವಸಂಸ್ಥೆ ಸದಸ್ಯರಿಗೆ ಸಹಕರಿಸಲು ಮನವಿ ಮಾಡಿಕೊಳ್ತೀವಿ ಅನ್ನುವ ನಿರ್ಣಯವನ್ನು ಕ್ವಾಡ್ ಅಂಗೀಕರಿಸಿದೆ. ಶಾಂಘೈ ಶೃಂಗಸಭೆಗೆ ಹೋಗಿದ್ರು ನಮ್ಮ ರಕ್ಷಣಾ ಸಚಿವರು ರಾಜನಾಥ್ ಸಿಂಗ್ ಅವರು ಹೋಗಿದ್ರು. ಅಲ್ಲಿ ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ಪಾಕಿಸ್ತಾನದಲ್ಲಿ ನಡೆಸಿದ ದಾಳಿಯನ್ನು ಖಂಡಿಸಿ ಪಹಲ್ಗಾಮ್ ದಾಳಿಯ ಪ್ರಸ್ತಾಪವನ್ನೇ ಮಾಡಿರಲಿಲ್ಲ. ಅಂತಿಮ ಘೋಷಣಾ ಪತ್ರಕ್ಕೆ ಭಾರತ ಸಹಿ ಹಾಕಲಿಲ್ಲ ಭಾರತ. ಇಲ್ಲಿ 4 ದೇಶಗಳ ಮಧ್ಯದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅವ್ರು ಹೇಳ್ತಾರೆ ದಾಳಿ ಮಾಡಿದವರು ಮಾತ್ರ ಅಲ್ಲ, ಇದನ್ನು ಸಂಘಟಿಸಿದವರು ಮತ್ತು ದುಡ್ಡು ಕೊಟ್ಟವ್ರಿಗೂ ಶಿಕ್ಷೆ ಆಗಬೇಕು ಅಂತ. ಮುಂದಿನ ಸುದ್ದಿ ಕ್ವಿಕ್ಕಾಗಿ. ಪ್ರಧಾನಿ ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 11 ವರ್ಷಗಳ ಅವಧಿಯಲ್ಲಿ ಮೊದಲನೇ ಸಲ ಇಷ್ಟು ಲಾಂಗ್ ಫಾರಿನ್ ಟ್ರಿಪ್ ಒಂದನ್ನು ಮಾಡ್ತಾ ಇದ್ದಾರೆ. 8 ದಿವಸ 5 ದೇಶಗಳ ಭೇಟಿ ಇವತ್ತು ಶುರುವಾಗಿದೆ. ಘಾನಾ, ಟ್ರಿನಿಡಾಡ್ ಟೊಬಾಗೋ, ಅರ್ಜೆಂಟೀನಾ, ಬ್ರೆಜಿಲ್, ನಮೀಬಿಯಾ, ಇಷ್ಟು ದೇಶಗಳಿದ್ದಾವೆ. ಬ್ರೆಜಿಲ್ನ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಹೋದವರು 9ನೇ ತಾರೀಕು ವಾಪಸ್ ಬರ್ತಾರೆ. 9ನೇ ತಾರೀಕು ವಾಪಸ್ಸು. ನಾಳೆ ಘಾನಾ ಅಧ್ಯಕ್ಷ ಜಾನ್ ಡ್ರಮಾನಿಯನ್ನು ಭೇಟಿ ಮಾಡ್ತಾರೆ. ಘಾನಾದ ಸಂಸತ್ತನ್ನು ಉದ್ದೇಶಿಸಿ ಮಾತಾಡ್ತಾರೆ. 57 ವರ್ಷಗಳ ನಂತರ ಭಾರತೀಯ ಪ್ರಧಾನಿಯೊಬ್ಬರು ಘಾನಾಕ್ಕೆ ಹೋಗ್ತಾ ಇರೋದು. 11 ವರ್ಷದ ಅತ್ಯಂತ ಸುದೀರ್ಘ ವಿದೇಶ ಪ್ರವಾಸ ಪ್ರಧಾನಮಂತ್ರಿಗಳದ್ದು. ಟ್ರಿನಿಡಾಡ್ ಟೊಬಾಗೋಗೆ ಭೇಟಿ ಕೊಡ್ತಾರೆ. ಅಧ್ಯಕ್ಷೆ ಕ್ರಿಸ್ಟಿನ್ ಕಾರ್ಲಾ ಕಂಗಲು ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಭೇಟಿಯಾಗ್ತಾರೆ. ಪ್ರವಾಸಿ ಭಾರತ್ ದಿವಸಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳು, ಅಧ್ಯಕ್ಷರು ಭಾರತಕ್ಕೆ ಬಂದಿದ್ದರು. ಅದಾದ ಮೇಲೆ ಅರ್ಜೆಂಟೀನಾ, 57 ವರ್ಷಗಳ ನಂತರ ಭಾರತದ ಪ್ರಧಾನಿಯೊಬ್ಬರು ಅರ್ಜೆಂಟೀನಾಗೆ ಹೋಗ್ತಾ ಇರೋದು. ಲ್ಯಾಟಿನ್ ಅಮೆರಿಕದಲ್ಲಿರುವಂಥ ಪ್ರಮುಖ ದೇಶ ಅರ್ಜೆಂಟೀನಾ. ಬ್ಯೂನಸ್ ಐರಿಸ್ನಲ್ಲಿ ಅಧ್ಯಕ್ಷ JVL ಮಿಲೆ ಜೊತೆಗೆ ಭೇಟಿ. 57 ವರ್ಷಗಳ ನಂತರ ಭಾರತ ಅರ್ಜೆಂಟೀನಾ ಮಧ್ಯದಲ್ಲಿ ಒಂದು ದ್ವಿಪಕ್ಷೀಯ ಮಾತುಕತೆಯಾಗತ್ತೆ. ಕೃಷಿ, ವ್ಯಾಪಾರ, ತಂತ್ರಜ್ಞಾನ ಮತ್ತು ಖನಿಜಗಳ ವಿಷಯದಲ್ಲಿ ಪಾರ್ಟ್ನರ್ಶಿಪ್ನ ಚರ್ಚೆ ಆಗುತ್ತೆ. ಅಲ್ಲಿಂದ ಬ್ರೆಜಿಲ್ಗೆ ಹೋಗ್ತಾರೆ. ರಿಯೋ ಡಿ ಜನರೋದಲ್ಲಿ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗ್ತಾರೆ. ಬ್ರೆಜಿಲ್ ಅಧ್ಯಕ್ಷ ಲೂಲಾ ಸಿಲ್ವಾ ಜೊತೆಗೆ ಭೇಟಿ ಇದೆ. ಭಾರತದ ಉದಯೋನ್ಮುಖ ಆರ್ಥಿಕತೆಗೆ ಬ್ರಿಕ್ಸ್ ಒಂದು ವೇದಿಕೆ. ಅಲ್ಲಿಂದ ನಮೀಬಿಯಾ ಕೊನೆಯ ದೇಶ, 5ನೇ ದೇಶ ಮೋದಿ ಭೇಟಿ ಕೊಡ್ತಾ ಇರೋದು. ನೆಟುಂಬೋ ಮೋದಿ ಭೇಟಿ ಇದೆ. ನಮೀಬಿಯಾ ಸಂಸತ್ತನ್ನು ಉದ್ದೇಶಿಸಿ
ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಇದಕ್ಕೆ ವಿಪಕ್ಷಗಳ ಟೀಕೆ. ಜಯರಾಮ್ ರಮೇಶ್ ಟ್ವೀಟ್ ಮಾಡಿದ್ದಾರೆ, ಪ್ರಧಾನಿ ಮೋದಿ 5 ದೇಶಗಳು 8 ದಿನ ವಿಹಾರಕ್ಕೆ ಹೊರಟಿದ್ದಾರೆ. ದೇಶವನ್ನು ಕೆರಳಿಸುತ್ತಿರುವ 4 ಸಮಸ್ಯೆಗಳಿಂದ ಓಡಿ ಹೋಗ್ತಾ ಇದ್ದಾರೆ. ಮಣಿಪುರ ರಾಜ್ಯದಲ್ಲಿ ಡಬಲ್ ಇಂಜಿನ್ ಹಳಿ ತಪ್ಪಿದ ನಂತರ ಜೀವನ ಸಂಪೂರ್ಣವಾಗಿ ನಾಶವಾದರೂ ಪ್ರಧಾನಿ ಅಲ್ಲಿಗೆ ಹೋಗಿಲ್ಲ. ಆಪರೇಷನ್ ಸಿಂಧೂರವನ್ನು ಪ್ರಧಾನಿ 2 ದಿನದಲ್ಲಿ ನಿಲ್ಲಿಸುವ ನಿರ್ಧಾರ ಮಾಡಿದ್ರು. ಯುದ್ಧ ನಿಲ್ಲಿಸಿದ್ದೇ ನಾನು ಅಂತ ಈಗಲೂ ಟ್ರಂಪ್ ಹೇಳ್ತಾ ಇದ್ದಾರೆ. 70 ದಿನಗಳಾದರೂ ಪಹಲ್ಗಾಮ್ ಉಗ್ರರಿಗೆ ಶಿಕ್ಷೆಯಾಗಿಲ್ಲ. ಇದು ಕಾಂಗ್ರೆಸ್ಸಿನ ಟೀಕೆ ನರೇಂದ್ರ ಮೋದಿಯವರ ವಿದೇಶ ಪ್ರವಾಸಕ್ಕೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.